ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರವೇನು ಎಂಬ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ತಿಮ್ಮಯ್ಯ ಎಲ್.ಎನ್. ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಮೇಡಮ್, ತುಂಬಾ ಸಂತೋಷ. ನಮಸ್ತೆ ಸರ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ತಿಮ್ಮಯ್ಯ ಅಂತೇಳಿ. ನಮ್ದು ಸ್ವಂತ ಊರು ಬೆಂಗಳೂರು, ಲಕ್ಷ್ಮೀಪುರ ಅಂತೇಳಿ, ಕನಕಪುರ ರೋಡು, ಲಕ್ಷ್ಮೀಪುರ ಅಂತೇಳಿ. ನಾನು 2017ರ ಬ್ಯಾಚ್ ನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸೇರ್ಪಡೆ ಆದೆ. ಈಗ ಪ್ರಸ್ತುತ ಸರಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು 3 ತಿಂಗಳಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿಗೆ ಬರ್ಲಿಕ್ಕೆ ಮುಂಚೆ ಮಂಗಳೂರಿನಲ್ಲಿ ಪುತ್ತೂರಿನಲ್ಲಿರುವಂತ ಒಂದು ಡಿಗ್ರಿ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಈಗ ನನಗೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. 3 ತಿಂಗಳಿನಿಂದ ಸರಗೂರಿನಲ್ಲಿ ನಾನು ನನ್ನ ಸೇವೆಯನ್ನ ಮುಂದುವರಿಸ್ತಾ ಇದ್ದೇನೆ. ಸರ್, ಬಹಳ ಸಂತೋಷ ಸರ್. ಸರ್, ಮೊದಲಿಗೆ ಮಕ್ಕಳ ಶಿಕ್ಷಣದಲ್ಲಿ ಶಾಲೆಯ ಪಾತ್ರದಷ್ಟೇ ಮನೆಯ ವಾತಾವರಣದ ಪಾತ್ರ ಎಷ್ಟು ಮಹತ್ವದ್ದು ಅಂತ ಭಾವಿಸ್ತೀರಾ ಸರ್? ತುಂಬಾ ಮಹತ್ವ ಇರುತ್ತೆ ಮೇಡಮ್. ಈಗ ಕಲಿಕೆ ಎಲ್ಲಿಂದ ಶುರು ಆಗುತ್ತೆ ಅಂತ ನೋಡಿದಾಗ ನಾವು ನಮ್ಮ ಹಿರಿಯರು ಮಾತನಾಡೋದು ಸಹ ನಾವು ಹಿಂದೆ ಕೇಳಿದ್ದು, ಮನೆಯೇ ಮೊದಲ ಶಾಲೆ ಮತ್ತು ತಾಯಿಯೇ ಮೊದಲ ಗುರು ಅಂತೇಳಿ ನಮ್ಮ ಹಿರಿಯರು ಸಹ ಹೇಳ್ತಿದ್ರು. ಅದ್ರ ಜೊತೆಗೆ ಹಲವಾರು ಸಮಾಜಶಾಸ್ತ್ರಜ್ಞರು ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಸಹ ಹೇಳೋದನ್ನು ಅಷ್ಟೇನೆ, ಕಲಿಕೆ ಪ್ರಾರಂಭ ಆಗೋದೇನೆ ಮನೆಯ ವಾತಾವರಣದಿಂದ ಅಂತ. ಹೌದು ಸರ್. ಅದನ್ನ ನಾವು ಸಾಮಾಜೀಕರಣ ಅಂತ ಕರಿತೇವೆ. ಈಗ ಮಗು ಹುಟ್ಟಿದಾಗ ಈಗ ಅದೊಂದು ಬಿಳಿ ಹಾಳೆ ರೀತಿನಲ್ಲಿ ಯಾವ ಸಮಾಜಕ್ಕೆ ಅಥವಾ ಯಾವ ಸನ್ನಿವೇಶಗಳಿಗೆ ಅದು ಎಕ್ಸ್ಪೋಸ್ ಆಗುತ್ತೋ ಆ ಒಂದು ಮೌಲ್ಯಗಳು, ಕೌಶಲ್ಯಗಳು ಅದರಲ್ಲಿ ರೂಪುಗೊಳ್ಳುತ್ತೆ. ಹೌದು ಸರ್. ಈಗ ಸಾಮಾಜೀಕರಣ ಅನ್ನುವಂಥದ್ದು ಸಮಾಜಕ್ಕೆ ಒಂದು ಮಗು ಸಮಾಜದಲ್ಲಿ ಉತ್ತಮವಾಗಿ ಬದುಕೋದಕ್ಕೆ ಬೇಕಾದಂತ ಅಗತ್ಯವಾದಂತ ನಡವಳಿಕೆಗಳು, ಮೌಲ್ಯಗಳು, ಸಂಸ್ಕೃತಿ, ನೈತಿಕತೆ, ಸಂಪ್ರದಾಯ ಇವೆಲ್ಲ ರೂಪುಗೊಳ್ಳುವಂತ ಒಂದು ಪ್ರಕ್ರಿಯೆ. ಅದು ಪ್ರಾರಂಭ ಆಗೋದೇನೆ ಮನೆಯ ವಾತಾವರಣದಿಂದಲೇ. ಹಾಗೇನೆ ಆ ಒಂದು ಕಾರಣದಿಂದ ಮನೆ ಅನ್ನುವಂಥದ್ದು ಕಲಿಕೆ ಮಕ್ಕಳಲ್ಲಿ ರೂಪುಗೊಳ್ಳೋದಕ್ಕೆ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ ಅನ್ನೋದನ್ನ ನಾವು ದೃಢೀಕರಣ ಮಾಡಬಹುದು. ಹೌದು ಸರ್. ಹೌದು ಸರ್. ಅಂದರೆ ನೀವು ಹೇಳ್ದಾಗೇನೆ ಸರ್, ಅಂದರೆ ಮಕ್ಕಳ ಶಿಕ್ಷಣ ಮತ್ತು ಶಾಲೆಯ ಪಾತ್ರದಷ್ಟೇ ಮನೆಯ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಸರ್. ಹಾಗೆಯೇ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಪೋಷಕರು ಮನೆಯಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಸಲಹೆ ಕೊಡ್ತೀರಾ ಸರ್? ಖಂಡಿತ ಮೇಡಮ್. ಈಗ ನಾವು ಶಿಕ್ಷಣವನ್ನ ಔಪಚಾರಿಕ ಶಿಕ್ಷಣ ಮತ್ತೆ ಅನೌಪಚಾರಿಕ ಶಿಕ್ಷಣ ಅಂತೇಳಿ ವಿಭಜನೆ ಮಾಡಬಹುದು. ಔಪಚಾರಿಕ ಶಿಕ್ಷಣ ಅಂತಂದ್ರೆ ಶಾಲೆನಲ್ಲಿ
ಪಠ್ಯದಲ್ಲಿ ನಾವೆಲ್ಲ ಬೋಧನೆ ಮಾಡುವಂತದ್ದು, ನಮ್ಗೊಂದು ಪಠ್ಯಕ್ರಮ ಇರುತ್ತೆ, ಹ್ಮ್ ಪಠ್ಯ ವಸ್ತು ಇರುತ್ತೆ, ಹ್ಮ್ ಕರಿಕಲಂ ಅಂತ ಕರೀತಾರೆ. ನಮ್ಗೆ ನಮ್ಮ ಇಲಾಖೆಯವರು ಒಂದು ರೀತಿ ತರಬೇತಿನೆಲ್ಲ ನೋಡಿ ಅದನ್ನ ನೀಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟು ನಮ್ಗೆ ಒಂದು ತರಬೇತಿ ನೀಡಿರ್ತಾರೆ. ಹೌದು ನಾವು ಕಾಲೇಜಿನಲ್ಲಿ ಅಥವಾ ಶಾಲೆನಲ್ಲಿ ಶಿಕ್ಷಕರು ಅದನ್ನ ನಿರ್ವಹಿಸಿರ್ತಾರೆ. ಹ್ಮ್ ಇನ್ನು ಮನೆಯ ವಾತಾವರಣಕ್ಕೆ ಬಂದ್ರೆ ಅಲ್ಲಿ ಪೇರೆಂಟ್ಸ್ ಗಳ ರೋಲ್ ತುಂಬಾ ಮುಖ್ಯವಾಗಿರುತ್ತೆ. ಹೌದು ಸರ್. ಮೊದಲನೇದಾಗಿ ಏನು ಅಂತಂದ್ರೆ ಪೇರೆಂಟ್ಸ್ ಗಳ ಒಂದು ಕೆಲಸ ಓದೋದಕ್ಕೆ ತಕ್ಕ ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕು. ಹೌದು ಸರ್. ಏನು ಓದೋದಕ್ಕೆ ತಕ್ಕ ವಾತಾವರಣ ಅಂತಂದ್ರೆ ಮನೆಯಲ್ಲಿ ಒಳ್ಳೆ ಶಾಂತ ವಾತಾವರಣ ಇರ್ಬೇಕು, ಬೆಳಕು, ಟಿವಿ ಮತ್ತೆ ಮೊಬೈಲ್ ಇಲ್ಲದಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಅಗತ್ಯವಾದಂತಹ ಪುಸ್ತಕ, ಪೆನ್ನು, ನೋಟ್ ಪುಸ್ತಕ ಇವೆಲ್ಲ ಅವ್ರಿಗೆ ಸಿಗೋ ರೀತಿನಲ್ಲಿ ಇರ್ಬೇಕು. ಹೌದು ಸರ್. ಮತ್ತೆ ಮಕ್ಕಳಿಗೆ ಕಲಿಯೋದಕ್ಕೆ ಅಂತೇಳಿ ಇಷ್ಟು ಸಮಯವನ್ನ ಅವ್ರಿಗೆ ಅಂತೇಳಿ ಮೀಸಲಾಗಿಡ್ಬೇಕು. ಹೌದು ಸರ್. ಸಾಮಾನ್ಯವಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಯಾವ್ದಾದ್ರು ಬೇರೆ ಕೆಲ್ಸಗಳನ್ನ ಹಚ್ಚುವಂತದ್ದು. ಹಳ್ಳಿ ಕಡೆ ಅಲ್ಲೊಂದು ರೀತಿಯ ಸನ್ನಿವೇಶ ಇರುತ್ತೆ, ಅವರೆಲ್ಲ ಹೊರಗಡೆ ಏನೋ ಕೆಲಸ ಮಾಡ್ಬೇಕಾಗ ಬರುತ್ತೆ, ಆರ್ಥಿಕ ಸನ್ನಿವೇಶ ಅಷ್ಟು ಸರಿ ಇರೋದಿಲ್ಲ. ನಗರ ಪ್ರದೇಶದಲ್ಲಾದ್ರೆ ತಂದೆ ತಾಯಿಗಳು ಅವರು ಮಕ್ಕಳನ್ನಷ್ಟು ಕೇರ್ ಮಾಡುವಂತದ್ದು ಕಾಲಾವಕಾಶ ಇರೋದಿಲ್ಲ. ಸೊ ಆ ಒಂದು ಸನ್ನಿವೇಶದಿಂದ, ಆ ಒಂದು ಕಾರಣದಿಂದ ಮೊದಲನೇದಾಗಿ ಕಲಿಕೆಗೆ ಬೇಕಾದಂತಹ ವಾತಾವರಣವನ್ನ ಪೇರೆಂಟ್ಸ್ ಗಳು ಕಲ್ಪಿಸ್ಕೊಡ್ಬೇಕು. ಮತ್ತೆ ಎರಡನೇದು ಮುಖ್ಯವಾಗಿ ಇರುವಂತದ್ದು ಏನು ಅಂತಂದ್ರೆ, ಈಗ ವಿಜ್ಞಾನಿಗಳು ಕಂಡುಕೊಂಡಿರೋದು ಅಷ್ಟೇನೆ, ಮಕ್ಕಳಿಗೆ ಟೀಕೆ ಮಾಡೋದಕ್ಕಿಂತ ಪ್ರಶಂಸೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಹೌದು ಸರ್, ಇದು ತುಂಬಾ ಮುಖ್ಯ. ಆಮೇಲೆ ಕಲಿಕೆ ವಾತಾವರಣ ಯಾವ ರೀತಿ ಉಂಟು ಮಾಡ್ಬೇಕು ಅಂತ ಹೇಳೋದಾದ್ರೆ, ಮೊದ್ಲು ಮಕ್ಕಳಿಗೆ ಓದೋದಕ್ಕೆ ಅವರು ಇಷ್ಟಪಡೋ ವಸ್ತುಗಳಿಂದನೇ ಓದೋದಕ್ಕೆ ಶುರು ಮಾಡ್ಬೇಕು. ಹೌದು. ನಮ್ಮಲ್ಲಿ ಏನಂತಾರೆ ಅಂದ್ರೆ, ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ಅಂತ ಹೇಳ್ತಾರೆ. ಓದು ಅನ್ನುವಂಥದ್ದು ಯಾವತ್ತೂ ಸಹ ಮಕ್ಕಳಿಗೆ ಒತ್ತಡ ಆಗ್ಬಾರ್ದು, ಖುಷಿಯಿಂದ ಕಲಿಬೇಕು. ಹೌದು ಸರ್. ಆ ಒಂದು ಕಾರಣದಿಂದ ಮಕ್ಕಳ ಜೊತೆ ಅವ್ರು ಓದ್ತಿರೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತದ್ದು, ಈ ವಿಜ್ಞಾನದ ಪ್ರಯೋಗಗಳು ಅಥವಾ ಕನ್ನಡದಲ್ಲಿ ಬರುವಂತಹ ವಿಚಾರಗಳು ಅಥವಾ ಇತಿಹಾಸ ಸಮಾಜದಲ್ಲಿ ಬರುವಂತಹ ವಿಚಾರಗಳು, ಇಂಥದ್ನೆಲ್ಲ ಅವ್ರ ಜೊತೆ ಓದ್ನಲ್ಲಿ ಚರ್ಚೆ ಮಾಡ್ಬೇಕು. ಆಮೇಲೆ ಪ್ರಶಂಸೆ ಮಾಡ್ಬೇಕು. ನಮ್ಮಲ್ಲಿ ಪುನರ್ಬಲನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ರೀಇನ್ಫೋರ್ಸ್ಮೆಂಟ್ ಅಂತ ಸೈಕಾಲಜಿನಲ್ಲಿ. ಅದೇನ್ ಹೇಳುತ್ತೆ ಅಂತಂದ್ರೆ, ಯಾವ ವರ್ತನೆ ಮಕ್ಕಳಲ್ಲಿ ಮುಂದುವರಿಯುತ್ತೆ ಅಂತ. ಪುನರ್ಬಲನ ಅಂತಂದ್ರೆ ಒಂದು ವರ್ತನೆಗೆ ಅದು ಒಳ್ಳೆ ಬಿಹೇವಿಯರ್ ಆಗಿದ್ರೆ ಅದಕ್ಕೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂತದ್ದು, ಪ್ರಶಂಸೆ ಮಾಡುವಂತದ್ದು, ಗುಡ್ ಅನ್ನುವಂಥದ್ದು. ಈ ತರ ಟೀಚರ್ಗಳು ಅಷ್ಟೇ, ಪೇರೆಂಟ್ಸ್ ಗಳು ಅಷ್ಟೇ. ಮಕ್ಕಳು ಕಲಿಯೋದ್ರಲ್ಲಿ ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಂಡಾಗ ಪಾಸಿಟಿವ್ ಆಗಿ ಅದನ್ನ ಪುನರ್ಬಲನ ಮಾಡ್ಬೇಕು. ಅದೇ ಸ್ವಲ್ಪ ವರ್ತನೆಗಳು ಸರಿ ಇಲ್ಲದೆ ಇದ್ದಾಗ, ಅಶಿಸ್ತಿನಿಂದ ವರ್ತಿಸಿದಾಗ ಅದನ್ನ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಮಾಡ್ಬೇಕು. ಅದನ್ನ ಮತ್ತೆ ಅದ್ ಕಂಟಿನ್ಯೂ ಆಗದೆ ಇರೋ ರೀತಿನಲ್ಲಿ ಅವ್ರಿಗೆ ಒಂದು ಪುನರ್ಬಲನ ಮಾಡ್ಬೇಕಾಗತ್ತೆ. ಆಮೇಲೆ ಓದೋ ಅನ್ನೋಂಥದ್ದು ನಾನು ಆಗ್ಲೇ ಹೇಳ್ದೆ, ಖುಷಿಯ ವಾತಾವರಣದಲ್ಲಿ ಕಲಿಬೇಕು ಅನ್ನೋ ಒಂದು ಕಾರಣದಿಂದ. ಅದೇನ್ ಹೇಳುತ್ತೆ ಅಂತಂದ್ರೆ, ಪೋಷಕರು ಪುಸ್ತಕ ಅವರೇ ಓದುವಂತದ್ದು ಅಥವಾ ಓದೋ ಆಟ ಮತ್ತೆ ಚಟುವಟಿಕೆಯ ರೀತಿನಲ್ಲಿ ನಡೆಯೋ ರೀತಿನಲ್ಲಿ ಅವಕಾಶ ಮಾಡ್ಕೊಡ್ಬೇಕು. ಕ್ವಿಜ್ ಅಥವಾ ಪಜಲ್ ಮಾಡುವಂತದ್ದು, ಫ್ಲಾಶ್ ಕಾರ್ಡ್ಗಳು, ಮತ್ತೆ ಸಣ್ಣ ಪುಟ್ಟ ಪ್ರಯೋಗಗಳು, ಈ ತರ ಕಲಿಕೆನ ಮನೋರಂಜನೆ ರೀತಿನಲ್ಲಿ ತೆಗೆದುಕೊಂಡಾಗ ಅದು ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾ ಒಳ್ಳೆ ವಾತಾವರಣ ಕಲ್ಪಿಸ್ಕೊಟ್ಟಾಗ ಆಗುತ್ತೆ. ಕಲಿಕೆ ಮಕ್ಕಳಿಗೆ ಒತ್ತಡ ಆಗೋದಿಲ್ಲ, ಅವ್ರ ಖುಷಿಯಿಂದ ಶಾಲೆಗೂ ಹೋಗ್ತಾರೆ ಮತ್ತು ಮನೆಯಲ್ಲೂ ಸಹ ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಪೇರೆಂಟ್ಸ್ ಗಳು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮಕ್ಕಳ ಡಿಫ್ರೆನ್ಸಿಯೇಷನ್ ಮಾಡಬಾರ್ದು. ಈಗ ನಾವು ಒಂದು ಜನರಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲಾ ಮಕ್ಕಳು ಸಹ ಎಲ್ಲಾ ಕೌಶಲ್ಯಗಳಲ್ಲೂ ಅಥವಾ ಕಲಿಕೆನಲ್ಲಿ ಸಮಾನವಾಗಿರೋದಿಲ್ಲ. ಕೆಲವರು ಓದೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಹಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ನೃತ್ಯ ಮಾಡೋದ್ರಲ್ಲಿ, ಕೆಲವರು ಆಟಗಳನ್ನ ಆಡೋದ್ರಲ್ಲಿ ಅವರು ಅದರದ್ದೇ ಆದಂತಹ ವಿಶೇಷ ಆಸಕ್ತಿಯನ್ನ, ಪರಿಣಿತಿಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆ ಒಂದು ಕಾರಣದಿಂದಾಗಿ ಯಾರೋ ಮಕ್ಕಳು ಓದ್ನಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತಂದಾಗ ಅವ್ರನ್ನ ಅಕ್ಕ ಅಥವಾ ತಂಗಿ ಜೊತೆ ಕಂಪ್ಯಾರಿಸನ್ ಮಾಡೋದು, ಪಕ್ಕದ ಮನೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡೋದು, ಅಥವಾ ಸಂಬಂಧಿಕರ ಜೊತೆ ಕಂಪ್ಯಾರಿಸನ್ ಮಾಡೋದು,
ಸೊ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಹೌದು ಸರ್. ಅವರು ಇರೋ ಸ್ಥಾನದಿಂದಾನೇ ಅಪ್ರಿಸಿಯೇಷನ್ ಮಾಡ್ಬೇಕು. ಹೌದು ಸರ್. ಬಿಲೋ ಅವರೇಜ್ ಇರೋ ಸ್ಟೂಡೆಂಟ್ ನ ಅವರೇಜ್ ಸ್ಟೂಡೆಂಟ್ ಬರೋ ರೀತಿನಲ್ಲಿ ಮಾಡೋದು, ಅವರೇಜ್ ಇರೋದನ್ನ ಮತ್ತೆ ಇನ್ನು ಹೆಚ್ಚು ಅಂಕ ತೆಗಿಯೋ ರೀತಿನಲ್ಲಿ ಮಾಡೋದು. ಸೊ ಆತರ ಅವ್ರು ಇರೋ ಲೆವೆಲ್ ಇಂದಾನೇ ಅಪ್ರಿಸಿಯೇಷನ್ ಮಾಡ್ಬೇಕಾಗತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಹೋಲಿಕೆಯನ್ನ ಮಾಡಬಾರ್ದು. ಹೌದು ಸರ್. ಮತ್ತೆ ಈಗ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೇವೆ. ತಂತ್ರಜ್ಞಾನ ಅನ್ನುವಂಥದ್ದು ಒಂದು ಆಧುನಿಕ ಯುಗದಲ್ಲಿರುವಂತ ಅತ್ಯಾಧುನಿಕ ಅಸ್ತ್ರ. ಅದನ್ನ ನಾವ್ ಯಾವ ರೀತಿ ಬಳಸ್ಕೊತೇವೆ ಅಂತ ಮನೆಯಲ್ಲಿ ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ತಂತ್ರಜ್ಞಾನವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅನಿಮೇಟೆಡ್ ವಿಡಿಯೋಸ್ ಬರುತ್ತೆ, ಮತ್ತೆ ಈ ಪುಸ್ತಕಗಳೆಲ್ಲ ಲಭಿಸುತ್ತೆ. ಇನ್ ಕೇಸ್ ಪೇರೆಂಟ್ಸ್ ಗಳಿಗೆ ಗೊತ್ತಿದ್ರೆ ಶಿಕ್ಷಣದ ಕೆಲವು ಆಪ್ಗಳು ಬರುತ್ತೆ. ಸೊ ಅಂತದನ್ನೆಲ್ಲ ಅಳವಡಿಸ್ಕೊಂಡು ಅಂತದನ್ನ ನೋಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಹೌದು ಸರ್. ಸರ್ ಅಂದರೆ ಸರ್ ನೀವು ಮೊದಲಿಗೆ ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಹಾಗೆ ಮಕ್ಕಳಿಗೆ ಓದಿನ ವಿಷಯದಲ್ಲಿ ಪೋಷಕರು ಬೆಂಬಲವಾಗಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ತಂತ್ರಜ್ಞಾನ ವಿಷಯವನ್ನೇ ಬಳಸ್ಕೊಂಡು ಮಕ್ಕಳಿಗೆ ಮನೋರಂಜನಕವಾಗಿ ಹೇಗೆಲ್ಲ ಹೇಳ್ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ ಸರ್. ಸರ್ ಹಾಗೇನೆ ಮಕ್ಕಳಿಗೆ ಮೌಲ್ಯಗಳು ಮತ್ತು ನೈತಿಕತೆ ಕಲಿಸುವಲ್ಲಿ ಪೋಷಕರು ಹೇಗೆ ಮಾದರಿಯಾಗ್ಬೋದು ಅಂತ ಭಾವಿಸ್ತೀರಾ ಸರ್? ಖಂಡಿತ ಮೇಡಮ್, ಇದು ತುಂಬಾ ಮುಖ್ಯವಾದದ್ದು. ಇದೇನು ಅಂದ್ರೆ ಮೌಲ್ಯಗಳನ್ನ ರೂಪಿಸೋದಕ್ಕೆ ಸರ್ ಪೇರೆಂಟ್ಸ್ ಗಳ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಹೌದು ಸರ್, ಖಂಡಿತ. ಆಮೇಲೆ ಈಗ ನಾನು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ವೈಯಕ್ತಿಕ ನೆಲೆನಲ್ಲೂ ಅಷ್ಟೇನೆ ಮತ್ತೆ ಔದ್ಯೋಗಿಕ ನೆಲೆನಲ್ಲೂ ಅಷ್ಟೇನೆ. ವೈಯಕ್ತಿಕ ನೆಲೆನಲ್ಲಿ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮಕ್ಕಳು ಪೇರೆಂಟ್ಸ್ ಅನ್ನ ಅಥವಾ ಶಿಕ್ಷಕರನ್ನ ಹೇಳೋದನ್ನ ನೋಡಿ ಕಲಿಯೋದಕ್ಕಿಂತ ಅವರು ಏನ್ ಮಾಡ್ತಾರೆ ಮಾಡೋದನ್ನ ನೋಡಿ ಕಲಿಯೋದು ತುಂಬಾ ಹೆಚ್ಚಾಗಿರುತ್ತೆ. ಖಂಡಿತ. ಈಗ ಪೇರೆಂಟ್ಸ್ ಗಳು ನೀನು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ಬೇಡ, ಮೊಬೈಲ್ ಅನ್ನ ದೂರ ಇಡು ಅಂತೆಲ್ಲ ಬಾಯಿ ಮಾತಿನಲ್ಲಿ ಹೇಳ್ತಾರೆ. ಹೌದು ಸರ್. ಆದ್ರೆ ಅವರೇ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ಹೌದು. ಸೊ ಆದ್ದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಪೇರೆಂಟ್ಸ್ ಗಳು ನಾವ್ ಯಾವ ವರ್ತನೆಯನ್ನ ಮಕ್ಕಳಲ್ಲಿ ಅಪೇಕ್ಷೆ ಮಾಡಬಾರ್ದೋ ಅದನ್ನ ನಾವು ಸಹ ಮಾಡಕ್ ಹೋಗ್ಬಾರ್ದು. ಖಂಡಿತ. ಹೌದು ಸರ್. ಇದಕ್ಕೆ ನಾವು ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದು ಇತಿಹಾಸದಲ್ಲಿ. ಅದು ನಮ್ಮ ಸ್ವಾಮಿ ವಿವೇಕಾನಂದರ ಗುರುಗಳು ಅವ್ರದ್ದೊಂದು ಉದಾಹರಣೆ ಅಂತ ತಗೋಬಹುದು ನಾವು. ಅವರಲ್ಲಿ ಯಾರೋ ಹೀಗೆ ಒಬ್ಬ ತಾಯಿ ಮಗನ್ನ ಕರ್ಕೊಬಂದು ಕಂಪ್ಲೇಂಟ್ ಮಾಡ್ತಾರಂತೆ, ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ ಗುರುಗಳೇ, ಇವನ್ಗೆ ಬೆಲ್ಲ ತಿನ್ನೋದನ್ನ ಬಿಡ್ಲಿಕ್ಕೆ ಹೇಳಿ ಅಂತ. ಅವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ, ಬೆಲ್ಲ ತಿನ್ನೋದ್ ಬಿಡು ಅಂತ ಹೇಳೋದಿಲ್ಲ, ನೀವು ಮುಂದಿನ ವಾರ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ವಾರ ಬಂದಾದ ನಂತರ ಆ ಮಗುಗ್ ಹೇಳ್ತಾರಂತೆ ಅವರು, ಬೆಲ್ಲ ತಿನ್ಬಾರ್ದಪ್ಪ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಆಮೇಲೆ ಹೇಳಿ ಕಳಿಸ್ತಾರಂತೆ. ಆಮೇಲೆ ಅವ್ರ ಶಿಷ್ಯಂದ್ರು ಅವ್ರು ಕೇಳದಂತೆ, ಏನ್ ಗುರುಗಳೇ ಹೋದ್ ವಾರ ಬಂದಿದ್ರಲ್ಲ, ನೀವು ಹಾಗೆ ಹೇಳ್ಬೋದಾಗಿತ್ತಲ್ಲ, ಈಗ ಹೇಳ್ತಿದ್ದೀರಲ್ಲ ನೀವು ಅಂತ ಅಂದಾಗ ಆ ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ, ನನ್ಗೆ ಬೆಲ್ಲ ತಿನ್ನೋ ಚಟ ಇದೆ, ಈಗ ನಾನೇ ಚಟ ಇಟ್ಕೊಂಡು ಆ ಮಗುಗೆ ಯಾವ ರೀತಿ ಹೇಳಿ ನೀನ್ ಬೆಲ್ಲ ತಿನ್ನೋದ್ ಬಿಡು ಅಂತ. ನಾನು 1 ವಾರಗಳ ಕಾಲ ನಿರಂತರ ಪ್ರಯತ್ನ ಪಟ್ಟು ಬೆಲ್ಲ ತಿನ್ನೋದನ್ನ ಬಿಟ್ಟಿದ್ದೇನೆ. ಆದ್ದರಿಂದ ನಾನು ಯಾವ ವಿಚಾರವನ್ನ ಮಾಡಬಾರ್ದು ಅಂತ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಮೊದ್ಲು ನಾನು ಅದನ್ನ ಬಿಟ್ಟಿರ್ಬೇಕಾಗುತ್ತೆ. ಹೌದು ಸರ್. ಅಲ್ಲ, ನಮೀಗ ಇದೊಂದು ಸಣ್ಣ ಉದಾಹರಣೆ ಆಯ್ತು ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಈಗ ಪೇರೆಂಟ್ಸ್ ತಾವೇ ಡ್ರಿಂಕ್ಸ್ ಮಾಡೋದು ಅಥವಾ ಸಿಗರೇಟ್ ಸೇದೋದು, ಬೇರೆ ಮಾದಕ ವ್ಯಸನಗಳ ಚಟ ಇರುವಂತದ್ದು ತಾವು ಮಾಡಿ ಮಕ್ಕಳಿಗೆ ಬಿಡು ಅಂತ ಹೇಳುವಂತಹ ಒಂದು ನೈತಿಕತೆ ಅದರಲ್ಲಿ ಹಿಂಬೀಳ್ತಾರೆ. ತೀರ ಅವ್ರಿಗೆ ಚಟಗಳಿದ್ರೆ ಅವ್ರ ಕಣ್ಣಿಗೆ ಬೀಳದೇ ಇರೋ ರೀತಿನಲ್ಲಿ ಅದನ್ನ ಬಿಡೋಕ್ ಆಗ್ತಾ ಇದ್ರೆ ಅದನ್ನ ಮುಂದುವರಿಸಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳ ಎದುರುಗಡೆ ಮಾದಕ ವ್ಯಸನ ಮಾಡುವಂತದ್ದು ಅಥವಾ ಬೇರೆ ಯಾವುದೇ ಸಮಾಜದ ಅಪೇಕ್ಷೆಗೆ ವಿರುದ್ಧವಾದಂತ ಚಟುವಟಿಕೆಗಳನ್ನ ಅವ್ರ ಎದುರು ಮಾಡಬಾರ್ದು. ಆ ಒಂದು ಕಾರಣದಿಂದ ಮನೆ ಅನ್ನುವಂಥದ್ದು ಮತ್ತೆ ಪೋಷಕರು ಮಕ್ಕಳಲ್ಲಿ ಮೌಲ್ಯಗಳನ್ನ ಮತ್ತೆ ನೈತಿಕತೆಯನ್ನ ರೂಢಿಸೋದ್ರಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಇದು ವೈಯಕ್ತಿಕ ನೆಲೆನಲ್ಲಾಯ್ತು. ಔದ್ಯೋಗಿಕ ನೆಲೆನಲ್ಲಿ ನೋಡಿದಾಗ ಈಗ ಜಾಬ್ ಮಾರ್ಕೆಟ್ ಅಲ್ಲೂ ಅಷ್ಟೇನೆ. ಹಿಂದೆ ಎಲ್ಲ ನಾವು ಜಾಬ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತಂದ್ರೆ, ಇಂಟೆಲಿಜೆಂಟ್ ಕೋಶಂಟ್ ನ ನೋಡ್ತಿದ್ರು. ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಬ್ರೈಟ್ ಆಗಿದ್ದಾರೆ ಗಣಿತದಲ್ಲಿ, ಸೈನ್ಸ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ತುಂಬಾ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂತ ಜನರನ್ನ ಆಯ್ಕೆ ಮಾಡ್ತಿದ್ರು. ಹೌದು ಸರ್.
ಅದಾದ ನಂತರ ಏನ್ ಬಂತು ಅಂತಂದ್ರೆ ಎಮೋಷನಲ್ ಕೋಶಂಟ್ ಅಂತ ಬಂತು. ಎಮೋಷನಲ್ ಕೋಶಂಟ್ ಅಂದ್ರೆ ಒತ್ತಡಗಳನ್ನ, ಭಾವನೆಗಳನ್ನ ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಈ ಕೆಲಸ ಮಾಡೋ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳು ಬರುತ್ತೆ, ಒತ್ತಡಗಳು ಬರುತ್ತೆ, ಬೇರೆ ಟೆನ್ಷನ್ಸ್ ಗಳು ಬರುತ್ತೆ. ಅದ್ ಇದ್ದಾಗ ಅದನ್ನ ಹ್ಯಾಂಡಲ್ ಯಾವ ರೀತಿ ಮಾಡ್ತಾರೆ, ಅದನ್ನ ಕನ್ಸಿಡರ್ ಮಾಡಿ ಕೆಲ್ಸಕ್ಕೆ ತಗೊಳ್ಳೋದು ರೂಢಿಗೆ ಬಂತು. ಈಗ ಇನ್ನೂ ಸಹ ಬದಲಾವಣೆ ಆಗಿದೆ, ಸ್ಪಿರಿಚುವಲ್ ಕೋಶಂಟ್ ಅಂತ. ಅಂದ್ರೆ ಯಾರ್ಗೆ ಕೆಲ್ಸದ ಬಗ್ಗೆ ಒಳ್ಳೆ ಮನೋಭಾವ ಇರುತ್ತೆ, ಒಳ್ಳೆ ನೈತಿಕ ಮೌಲ್ಯಗಳು ಇರುತ್ತೆ, ಅಂತವ್ರನ್ನ ಕೆಲ್ಸಕ್ಕೆ ತಗೊಳ್ಳುವಂತದ್ದು ಈಗಿನ IT-BT ಕಂಪನಿಗಳಲ್ಲಿ ಹೆಚ್ಚು ರೂಢಿಗೆ ಬರ್ತಾ ಇದೆ. ಆದ್ದರಿಂದ ಮನೆಯಲ್ಲಿ ಪೋಷಕರು, ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಪೇರೆಂಟ್ಸ್ ಗಳು ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ. ಹೌದು ಸರ್. ತಂದೆ ಅಥವಾ ತಾಯಿ ಕೋಪ ತುಂಬಾ ಅಗ್ರೆಸಿವ್ ಆಗಿ ವ್ಯಕ್ತಪಡಿಸೋದು, ಕೈಯಲ್ಲಿರೋ ವಸ್ತುಗಳನ್ನ ಬಿಸಾಡೋದು, ಜೋರಾಗಿ ಕಿರ್ಚೋದು, ಜೋರಾಗಿ ಅಳೋದು, ಕೂಗಾಡೋದು, ಇದೆಲ್ಲ ಮನೆಯಲ್ಲಿ ಮಾಡ್ತಾ ಬಂದ್ರೆ ಮಕ್ಕಳನ್ನು ಸಹ ಅದನ್ನ ನೋಡ್ ಕಲಿತಾರೆ. ಹೌದು ಸರ್. ಕೋಪ ಬಂದಾಗ ನೀನು ತಂದೆ ಅಥವಾ ತಾಯಿ ವಸ್ತುಗಳನ್ನ ಬಿಸಾಡಿದ್ರೆ ಜೋರಾಗೆ, ಮಕ್ಕಳನ್ನು ಸಹ ಅದನ್ನೇ ಕಲಿತಾರೆ. ಅದನ್ನ ಏನಂತಾರೆ, ಭಾವನಾತ್ಮಕ ಮೆಚುರಿಟಿ ಅಂತ ಕರೀತಾರೆ. ಹೌದು ಸರ್. ಭಾವನಾತ್ಮಕ ಪಕ್ವತೆ ಅಂತ. ಪೇರೆಂಟ್ಸ್ ಗಳ ಆದ್ದರಿಂದ ಯಾವುದೇ ಕಾರಣಕ್ಕೂ ಮಕ್ಕಳ ಎದುರುಗಡೆ ಒಂದು ಎಮೋಷನಲ್ ಬ್ಯಾಲೆನ್ಸ್ ಅನ್ನ ಕಂಡುಕೋಬೇಕಾಗುತ್ತೆ. ಭಾವನಾತ್ಮಕ ಸಮತೋಲನವನ್ನ, ಭಾವನೆಗಳನ್ನ ಯಾವ ರೀತಿ ನಿಭಾಯಿಸೋದು ಅಂತದನ್ನೆಲ್ಲ ಕಲ್ತ್ಕೊಂಡು ಉತ್ತಮವಾಗಿ ಅದನ್ನ ನಿಭಾವಣೆ ಮಾಡೋದನ್ನ ತೋರಿಸ್ಕೊಟ್ರೆ ಮಕ್ಕಳು ಸಹ ಅದನ್ನ ರೂಢಿಸ್ಕೋತಾರೆ. ಮತ್ತೆ ಈಗಿನ ಜಾಬ್ ಮಾರ್ಕೆಟ್ ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಮೇಡಮ್. ಹೌದು ಸರ್, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರು ತಾಳ್ಮೆಯಿಂದ ಮಕ್ಕಳ ಹತ್ತಿರ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೆ ಮಕ್ಕಳು ಪೋಷಕರನ್ನ ಅನುಕರಣೆ ಮಾಡೋದು ಅತಿ ಹೆಚ್ಚು. ಹಾಗಾಗಿ ಪೋಷಕರು ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದನ್ನ ಪೋಷಕರು ಮೊದಲು ಕಲಿಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ ಸರ್. ಹಾಗೇನೆ ಶಾಲೆಯಲ್ಲಿ ಪಾಠಗಳನ್ನ ಕೇವಲ ಪುಸ್ತಕಕ್ಕೆ ಸೀಮಿತಗೊಳಿಸದೇನೆ ಜೀವನ ಕೌಶಲ್ಯದೊಂದಿಗೆ ಸೇರಿಸೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಭಾವಿಸ್ತೀರಾ ಸರ್? ಖಂಡಿತ ಮೇಡಮ್, ನಾನು ಈಗಷ್ಟೇ ಉದಾಹರಣೆ ಕೊಟ್ಟೆ. ಹೌದು ಸರ್. ಶಾಲೆನಲ್ಲಿ ಔಪಚಾರಿಕವಾಗಿ ನಾವು ಏನ್ ಕಲ್ಸ್ಕೊಡ್ತೇವೆ ಮಕ್ಕಳಿಗೆ, ಒಂದು ಅವರು ಭಾಷೆ ಯಾವ ರೀತಿ ಮಾತಾಡ್ಬೇಕು, ಭಾಷಾ ಕೌಶಲ್ಯ, ಆಮೇಲೆ ನಮ್ಮ ಸುತ್ತಮುತ್ತಲ ವಾತಾವರಣವನ್ನ ಅರ್ಥ ಮಾಡ್ಕೊಳ್ಳೋದು, ವಿಜ್ಞಾನ, ಪರಿಸರ, ಸೊ ಈ ರೀತಿ ವಿಚಾರಗಳನ್ನ ನಾವು ಶಾಲೆನಲ್ಲಿ ಕಲಿತೇವೆ. ಆದ್ರೆ ಉದ್ಯೋಗ ಮಾರುಕಟ್ಟೆನಲ್ಲಿ ಮತ್ತೆ ಸಮಾಜದಲ್ಲಿ ನಾವು ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಅದಷ್ಟು ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಉದ್ಯೋಗ ಮಾರುಕಟ್ಟೆನಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ಸೃಜನಶೀಲತೆ ಇದ್ಯಾ, ಆಮೇಲೆ ಅವರ ಆಲೋಚನಾ ಸಾಮರ್ಥ್ಯ ಏನು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತ ಕರೀತಾರೆ, ಸಮಸ್ಯೆ ಬಂದಾಗ ಅದನ್ನ ಪರಿಹರಿಸೋದು, ಮತ್ತೆ ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವಂತದ್ದು ಅಲ್ವಾ. ಈಗ ಒಂದ್ ಸಂಸ್ಥೆಗೆ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿದ್ರೆ ಅಲ್ಲಿ 100 ಜನ ಎಂಪ್ಲಾಯೀಸ್ ಇರ್ತಾರೆ. ಅವ್ರ ಜೊತೆ ನಾನು ಎಷ್ಟು ಸಹಕಾರದಿಂದ ಯಶಸ್ವಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇನೆ. ನಾನು ಶಾಲೆನಲ್ಲಿ ಕಲಿಕೆನಲ್ಲಿ 100% ತೆಗ್ದಿರ್ಬೋದು, ಗಣಿತದಲ್ಲಿ, ವಿಜ್ಞಾನದಲ್ಲಿ, ಅಥವಾ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ತೆಗ್ದಿರ್ಬೋದು. ಆದ್ರೆ ಅದು ನಾನು ಸಮಾಜದಲ್ಲಿ ಯಶಸ್ವಿಯಾಗಿ ಹೊಂದಾಣಿಕೆ ಆಗೋದಕ್ಕೆ ಸಾಕಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಉದ್ಯೋಗದಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ ಹೇಳಲಿಕ್ಕೆ ಸಾಕಾಗೋದಿಲ್ಲ. ನಾವ್ ಎಷ್ಟೋ ಜನನ ನೋಡ್ತೇವೆ, ವಿದ್ಯಾರ್ಥಿಗಳು SLC ನಲ್ಲಿ ಟಾಪರ್ ಆದವರು, ಅಥವಾ PUC ನಲ್ಲಿ ಟಾಪರ್ ಆದವರು, ಡಿಗ್ರಿನಲ್ಲಿ ಅಥವಾ ಅಕಾಡೆಮಿಕ್ಸ್ ನಲ್ಲಿ ಟಾಪರ್ ಆದವರು ಉದ್ಯೋಗದಲ್ಲಿ ಟಾಪರ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನೂರಾರು ಉದಾಹರಣೆಗಳನ್ನ ನಾವು ಕೊಡಬಹುದಾಗಿದೆ. ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಾಗಿರ್ಬೋದು. ಇವರೆಲ್ಲ ಅಕಾಡೆಮಿಕ್ಸ್ ನಲ್ಲಿ ಅಂತ ಟಾಪರ್ ಅಲ್ಲ, ಎಕ್ಸ್ಪರ್ಟ್ಸ್ ಅಲ್ಲ. ಆದ್ರೆ ಬದುಕಿನಲ್ಲಿ ಮತ್ತೆ ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಗಳಾದವರು. ಸೊ ಆ ಒಂದು ಕಾರಣದಿಂದ ಶಾಲೆನಲ್ಲಾಗ್ಲಿ ಅಥವಾ ಕಲಿಕೆ ಯಾವುದೇ ಸಂಸ್ಥೆನಲ್ಲಾಗ್ಲಿ ಮಕ್ಕಳು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನಲ್ಲಿ ಹಿಂದುಳಿದಿದ್ದಾರೆ ಅಂತೇಳಿ ಅವ್ರನ್ನ ಕಡೆಗಣಿಸಬಾರ್ದು. ಆಮೇಲೆ ಅಕಾಡೆಮಿಕ್ಸ್ ಪರ್ಫಾರ್ಮೆನ್ಸ್ ಅನ್ನೋಂಥದ್ದು ಅದು ಒಂದು ಗುಡ್ ವ್ಯಾಲಿಡೇಷನ್, ಅದ್ರಲ್ಲಿ ಏನು ಕಾಂಪ್ರಮೈಸ್ ಆಗೋದಿಲ್ಲ. ಆದ್ರೆ ಅದ್ರ ಜೊತೆಗೆ ಇನ್ನೂ ಕೆಲವು ಹಲವಾರು ಮೌಲ್ಯಗಳು ನಮ್ಗೆ ಬೇಕಾಗುತ್ತೆ. ಹಾಗೆ ಅದು ನಾವು ಮಕ್ಕಳಲ್ಲಿ ಅದನ್ನ ಗುರುತಿಸಿ ಅದನ್ನ ಪ್ರಶಂಸೆ ಮಾಡುವಂತದ್ದು ಬಹಳ ಮುಖ್ಯ ಆಗುತ್ತೆ. ಹೌದು ಸರ್, ಖಂಡಿತ ಸರ್. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸೋದಕ್ಕೆ ಶಿಕ್ಷಕರು ಯಾವ ರೀತಿಯ ವಿಧಾನಗಳನ್ನ ಬಳಸಬಹುದು ಅಂತ ಹೇಳ್ತೀರಾ ಸರ್? ಮೇಡಮ್, ಇದು ನಾವು ಈಗ ಆಧುನಿಕ ವಿಧಾನದಲ್ಲಿ ಶಿಕ್ಷಕರಿಗೆ
ತುಂಬಾ ಚಾಲೆಂಜಿಂಗ್ ಇದೆ ಮೇಡಮ್. ಏನು sir. ಅಂತಂದ್ರೆ ಹ್ಮ್ ಮೊದಲನೇದಾಗಿ ಹ್ಮ್ ಶಿಕ್ಷಕರು ಯಾವಾಗ್ಲೂ ಅಷ್ಟೇ ತಾವು ಪಾಠ ಮಾಡ್ಬೇಕಾದ್ರೆ ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ಆ, ಶಿಕ್ಷಣವನ್ನ ಕೊಂಡೊಯ್ಬೇಕು. ಹೌದು ಸರ್. ಅಂದ್ರೆ ಮಕ್ಕಳ ಆ, ಮನಸ್ಸನ್ನ ಶಿಕ್ಷಣದ ಕಡೆಗೆ ತರುವಂತದ್ದು ಶಿಕ್ಷಕರಿಗೆ ಈಗಿರುವಂತಹ ಬಿಗ್ಗೆಸ್ಟ್ ಚಾಲೆಂಜಿಂಗ್. ಹ್ಮ್ ಅದರಲ್ಲೂ ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹ್ಮ್ ಮಕ್ಕಳ ಮನಸ್ಸನ್ನ ಹಿಡಿದಿಟ್ಟಿದೆ. ಹೌದು ಸರ್. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ತುಂಬಾ ಕಡಿಮೆ ಇದೆ. ಹೌದು ಸರ್. ಅವ್ರು ಬೇಗ ಡಿವೇಟ್ ಆಗುವಂತದ್ದು, ಬೇಗ ಡಿಸ್ಟರ್ಬ್ ಆಗುವಂತದ್ದು, ಈ ರೀತಿ ಸನ್ನಿವೇಶಗಳು ಜಾಸ್ತಿ ಈಗ ಇದೆ. ಹೌದು ಆ ಸರ್. ಒಂದು ಕಾರಣದಿಂದ ಹ್ಮ್ ಶಿಕ್ಷಕರು ಏನ್ ಮಾಡ್ಬೇಕಾಗತ್ತೆ, ಹ್ಮ್ ಮಕ್ಕಳಿಗೆ ಗೊತ್ತಿರೋ ವಿಚಾರದಿಂದ ಶುರು ಮಾಡ್ಬೇಕಾಗತ್ತೆ. ಅವ್ರಿಗೆ ಗೊತ್ತಿರುವಂತ ವಿಚಾರಗಳಿಗಿನ್ನ ಪ್ರಶ್ನೆ ಕೇಳುವಂತದ್ದು, ಹ್ಮ್ ಅದನ್ನ ಅವ್ರು ಆನ್ಸರ್ ಮಾಡಿದಾಗ ಅದಕ್ಕೆ ಪ್ರಶಂಸೆ ಮಾಡುವಂತದ್ದು, ಹೌದು ಸರ್. ಆಮೇಲೆ ನಿಧಾನಕ್ಕೆ ಗೊತ್ತಿಲ್ದಿರೋ ವಿಚಾರಗಳನ್ನ ತಗೊಬರುವಂತದ್ದು, ಹ್ಮ್ ಆಮೇಲೆ ಚಟುವಟಿಕೆ ಆಧಾರಿತ ಕಲಿಕೆ, sir. ಪ್ರಾಕ್ಟಿಕಲ್ ಲರ್ನಿಂಗ್. ಸೊ ಈ ತರ ಹ್ಮ್ ಶಿಕ್ಷಕರ ಪಾತ್ರ ಅನ್ನುವಂಥದ್ದು ಕಲಿಕೆಯನ್ನು ರೂಪುಗೊಳಿಸೋದಕ್ಕೆ ಬಹಳ ಮಹತ್ವವನ್ನ ನಿರ್ವಹಣೆ ಮಾಡುತ್ತೆ. ಹ್ಮ್ ಹೌದು ಸರ್. ನೀವು ಹೇಳ್ದಾಗೇನೆ ಅಂದರೆ ತಂತ್ರಜ್ಞಾನದ ಬಳಕೆ ಮಕ್ಕಳಿಗೆ ಮಾರಕವಾಗಿ ರೂಪಕವಾಗಬಾರ್ದು, ಅದೇ ಆಟೋಟಗಳ ಮೂಲಕ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣವನ್ನು ನೀಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಅಂಕಗಳಿಗಿಂತಲೂ ಪ್ರತಿಭೆ ಹಾಗೂ ಸೃಜನಶೀಲತೆ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಏನು ಸರ್? ಮೇಡಮ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಾಂ ಸರ್. ಈಗ ನಾವು ಶಿಕ್ಷಣದ ಮೂಲ ಅರ್ಥವನ್ನ ಗಮನಿಸಿದಾಗ ಹ್ಮ್ ಅದು ಏನ್ ಹೇಳುತ್ತೆ ಅಂತಂದ್ರೆ, ಅದು ಎಜುಕೇಶನ್ ಹ್ಮ್ ಅನ್ನುವಂಥದ್ದು ಎಜುಕೇರ್ ಅನ್ನೋ ಪದದಿಂದ ಬಂದಿದೆ. ಹ್ಮ್ ಅದೇನ್ ಹೇಳುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳ ಒಳಗಡೆ ಇರುವಂತ ಅಂಶವನ್ನ ಹೊರಗಡೆ ತರಬೇಕು ಅನ್ನೋದನ್ನ ಹೇಳುವಂತದ್ದು. ಹಾಂ ಸರ್. ಇಲ್ಲಿ ಶಿಕ್ಷಕರು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲ ಬಾರಿಗೆ ತಂದೆ ತಾಯಿಗಳನ್ನ ಬಿಟ್ರೆ ಕುಟುಂಬದಲ್ಲಿ ಹ್ಮ್ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಶಿಕ್ಷಕರು ಮಾತ್ರ. ಹಾಂ ಸರ್. ಸೊ ವಿದ್ಯಾರ್ಥಿಗಳಲ್ಲಿ ಯಾವ ಬೇರೆ ರೀತಿ ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸಿ ಹ್ಮ್ ಅವರ ಪ್ರತಿಭೆಗೆ ಪೂರಕವಾಗೋ ರೀತಿನಲ್ಲಿ ಪಠ್ಯವನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಂ ಸರ್. ಹ್ಮ್ ಆಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಟಾಸ್ಕ್ ಗಳನ್ನ ಕೊಡುವಂತದ್ದು, ರೋಲ್ ಪ್ಲೇ, ಆಮೇಲೆ ಪೋಸ್ಟರ್ ಗಳನ್ನ ತಯಾರು ಮಾಡುವಂತದ್ದು, ಹಾಂ ಸರ್. ಡೆಮೋ ಮಾಡುವಂತದ್ದು, ಆಮೇಲೆ ಸಣ್ಣ ಪುಟ್ಟ ಸೆಮಿನಾರ್ಗಳು, ಅಸೈನ್ಮೆಂಟ್ಗಳು, ಹೌದು ಸರ್. ಚಟುವಟಿಕೆಗಳನ್ನ ಕೊಡೋದು, ಗ್ರೂಪ್ ಗಳನ್ನ ಮಾಡಿ ಅವ್ರಿಗೆ ಕೆಲವು ಟಾಸ್ಕ್ ಗಳನ್ನ ಕೊಡುವಂತದ್ದು, ಇದು ಕಲಿಕೆಯನ್ನು ರೂಪುಗೊಳಿಸೋದಕ್ಕೆ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಹೌದು ಸರ್. ಶಿಕ್ಷಕರು ಅದನ್ನೆಲ್ಲ ನಿರ್ವಹಣೆ ಮಾಡೋದ್ರ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಸೊ ಆ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಿಸಿದ್ರೆ ವಿದ್ಯಾರ್ಥಿಗಳು ಸಹ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅತ್ಯುತ್ತಮವಾದಂತ ಕಲಿಕೆ ಅವರಲ್ಲಿ ರೂಪುಗೊಳ್ಳುತ್ತೆ. ಹೌದು ಸರ್. ಕಾಲೇಜಿನಲ್ಲಿ ಮತ್ತೆ ಶಾಲೆನಲ್ಲಿ ಕಲಿಕೆನಲ್ಲಿ ಈ ಸಾಮಾಜೀಕರಣ ಮಕ್ಕಳಲ್ಲಿ ಉತ್ತಮವಾಗಬೇಕು ಅನ್ನೋ ಉದ್ದೇಶದಿಂದಾನೆ ಕಲಿಕೆಯನ್ನು ರೂಪುಗೊಳಿಸೋದಕ್ಕೆ ಪಠ್ಯ ಮತ್ತೆ ಪಠ್ಯಕ ಪೂರಕವಾದಂತ ಚಟುವಟಿಕೆಗಳಿರುತ್ತೆ. ಅದ್ರ ಜೊತೆಗೆ ಕಾಲೇಜು ಹಂತದಲ್ಲಿ NSS, ರೋವರ್ ಸ್ಟ್ರೇಂಜರ್ಸ್, ರೆಡ್ ಕ್ರಾಸ್, ಈ ತರ ಬೇರೆ ಬೇರೆ ಯೂನಿಟ್ ಗಳನ್ನ ಶುರು ಮಾಡಿ ಅದ್ರಲ್ಲಿ ಮಕ್ಕಳಿಗೆ ಪರಿಸರ ಪ್ರೇಮ ಮತ್ತೆ ನಾಯಕತ್ವ ಗುಣವನ್ನ ರೂಪಿಸುವಂತದ್ದು, ಮತ್ತೆ ದೇಶ ಪ್ರೇಮವನ್ನ ರೂಪುಗೊಳಿಸುವಂತದ್ದು, ಸೇವಾ ಮನೋಭಾವವನ್ನ ರೂಪುಗೊಳಿಸುವಂತದ್ದು. ಸೊ ಈ ಎಲ್ಲಾ ವಿಚಾರಗಳನ್ನ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದಾನೆ ಹಲವಾರು ಘಟಕಗಳನ್ನ ಈ ರೀತಿಯ ಘಟಕಗಳನ್ನ ಪ್ರಾರಂಭ ಮಾಡಿ ಕ್ಯಾಂಪ್ ಗಳನ್ನ ಮಾಡುವಂತದ್ದು, ಅಥವಾ ಅವರಲ್ಲಿ ಸಾಹಸ ಮನೋಭಾವ ಬರ್ಲಿ ಅಂತೇಳಿ ಟ್ರೆಕ್ಕಿಂಗ್ ಅನ್ನ ಅರೇಂಜ್ ಮಾಡುವಂತದ್ದು, ಆಮೇಲೆ ಗಿಡ ನೆಡುವ ಕಾರ್ಯಕ್ರಮ, ಆಮೇಲೆ ದೇಶ ಪ್ರೇಮದ ಕೆಲವು ಕಾರ್ಯಕ್ರಮಗಳನ್ನ ರೂಪುಗೊಳಿಸುವಂತದ್ದು. ಸೊ ಈ ಒಂದು ಉದ್ದೇಶದಿಂದ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ರೂಪುಗೊಳಿಸ್ತಾ ಇದೆ. ಸೊ ಶಾಲೆನಲ್ಲಿ ಶಿಕ್ಷಕರು ಅದಕ್ಕೆ ಸಂಬಂಧಪಟ್ಟಂತ ತರಬೇತಿಗಳನ್ನೆಲ್ಲ ಪಡ್ಕೊಂಡು ಅವುಗಳನ್ನೆಲ್ಲ ಯಶಸ್ವಿ ಆಗೋ ರೀತಿನಲ್ಲಿ ನೋಡ್ಕೋಬೇಕಾಗತ್ತೆ. ಅದಕ್ಕೆ ಅಂತೇಳಿ ಮಕ್ಕಳಿಂದ ತೆಗೆದುಕೊಳ್ಳುವಂತ ಫೀಸ್ ನಲ್ಲಿ ಇಷ್ಟಿಷ್ಟು ಅಮೌಂಟ್ ಸಹ ಹೋಗುತ್ತೆ. ಸೊ ಅದನ್ನ ಬಳಸ್ಕೊಂಡು ಆ ಚಟುವಟಿಕೆಗಳ ಮೂಲಕ ಈ ಗುರಿಗಳು ಏನೇನಿದೆಯೋ ಅದನ್ನೆಲ್ಲ ನಾವು ರೂಢಿಸ್ಕೋಬಹುದು. ಇದಕ್ಕೆ ನಾವು ಅತ್ಯುತ್ತಮವಾದಂತ ಕೆಲವು ಉದಾಹರಣೆಗಳನ್ನು ಕೊಡೋದಾದ್ರೆ, ಈಗ ಶಿಕ್ಷಣ ಪಡೆದಂತ ವ್ಯಕ್ತಿಗಳೇ
ಸಮಾಜದಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತದ್ದು ಅಥವಾ ದೇಶದ ಸಂಪನ್ಮೂಲವನ್ನ ಬೇರೆ ಸ್ವಂತ ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ಳುವಂತದ್ದು, ಇದನ್ನೆಲ್ಲ ನಾವು ನಮ್ಮ ಕಣ್ಮುಂದೆ ಸುತ್ತಮುತ್ತ ನೋಡ್ತಾ ಇದ್ದೇವೆ. ಹೌದು ಸರ್. ಆ ಒಂದು ಕಾರಣದಿಂದ ನಿಮ್ಗೆ ಜಸ್ಟ್ ಒಂದು ಉದಾಹರಣೆ ಕೊಡೋದಾದ್ರೆ, ತಾಯಿ ಮತ್ತೆ ಮಗನ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಮಗ ಒಂದು ದಿವಸ ಪಕ್ಕದ ತೋಟದಲ್ಲಿ ಮಾವಿನ ಹಣ್ಣು ಕದ್ದು ತಂದಂತೆ, ಕದ್ದು ತಂದು ತಿಂತಾ ಇದ್ನಂತೆ. ತಾಯಿ ಕೇಳದ್ನಂತೆ, ಏನಪ್ಪಾ ಅದ್ ತಿಂತಾ ಇದ್ಯಾ ಅಂತ ಕೇಳಿದಾಗ ಆ ಮಗ ಹೇಳಿದ್ನಂತೆ, ಅಮ್ಮ ನಾನು ಪಕ್ಕದ ತೋಟದಲ್ಲಿ ಮಾವಿನ ಹಣ್ಣು ಕದ್ದು ತಂದೆ ಅಂತ. ಆ ತಾಯಿ ಏನ್ ಮಾಡ್ಲಂತೆ, ಮಗನ್ ಬೈದ್ಲಂತೆ, ಏನಪ್ಪ ಒಂದೇ ಒಂದ್ ಹಣ್ಣು ಕದ್ ತಂದಿದ್ಯಾ, ನೀನ್ ಮಾತ್ರ ತಿಂತಿದ್ಯಾ, ನನಗ್ ತರ್ಲಿಲ್ವಲ್ಲ. ಆಯ್ತಮ್ಮ ನಾನು ನಿನ್ಗೂ ಸಹ ಕೊಡ್ತೀನಿ ಅಂತ ಹೇಳಿ ಅವನು ಮತ್ತೆ ಅದೇ ತೋಟಕ್ಕೆ ಹೋಗಿ ಹಣ್ಣನ್ನ ಕದ್ದು ತಂದಂತೆ. ಇದು ಮತ್ತೆ ಮತ್ತೆ ಆ ಮಗ ಕದ್ದು ತರೋದು ಮತ್ತೆ ಆ ಒಂದು ಕಳ್ಳತನ ರೂಢಿಸ್ಕೊಳ್ಳೋದಕ್ಕೆ ಆ ತಾಯಿಯೇ ಬೆಂಬಲ ಕೊಟ್ಟಾಗ ಆಗುತ್ತೆ. ಹೌದು ಸರ್. ಮುಂದೆ ಅವನ್ ದೊಡ್ಡ ಕ್ರಿಮಿನಲ್ ಆಗ್ತಾನಂತೆ. ಕೋರ್ಟ್ ಅವನ್ಗೆ ಏನು ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಂತೆ. ವಿಧಿಸಿದಾಗ ಜೈಲಿನಲ್ಲಿ ಅವನ್ ತಾಯಿ ಅವನ್ನ ನೋಡ್ಲಿಕ್ಕೆ ಹೋದಾಗ ಅವನ್ ಮಗ ಏನ್ ಮಾಡ್ತಾನೆ, ಆ ತಾಯಿಯನ್ನ ಹತ್ರ ಕರ್ಬಿಟ್ಟು, ಅಮ್ಮ ನೀನ್ ನನ್ನ ಹತ್ರ ಬಾ ಅಂತ ಅಂದ್ಬಿಟ್ಟು ಆ ತಾಯಿಯ ಕಿವಿಯನ್ನ ಕಚ್ಚಿ ಎಳಿತಾನಂತೆ, ಕಿವಿ ಈಚೆ ಬರೋ ರೀತಿನಲ್ಲಿ. ತಾಯಿ ಜೋರ ಕೂಗ್ತಾಳಂತೆ. ಅವಾಗ ಆ ಮಗ ಹೇಳ್ತಾನಂತೆ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಣ್ಣ ತಪ್ಪು ಮಾಡಿದಾಗ ನಾನು ಕದ್ದು ತಂದಾಗ ನನ್ ಬೈದ್ ಅವತ್ತಿದ್ದಿದ್ರೆ ನಾನ್ ಇವತ್ತ ದೊಡ್ಡ ಕಳ್ಳ ಆಗ್ತಿರ್ಲಿಲ್ಲ. ನೀನು ಅವತ್ತು ನನ್ನ ತಪ್ಪು ದಾರಿಗೆ ಹೋಗೋದನ್ನ ನೀನು ಪ್ರಶಂಸೆ ಮಾಡ್ದೆ, ಈಗ ನಾನು ಸಮಾಜದಲ್ಲಿ ದೊಡ್ಡ ಕಳ್ಳ ಆಗಿದ್ದೇನೆ ಅಂತೇಳಿ ಆ ತಾಯಿಯನ್ನ ಬೈತಾನಂತೆ. ಇದು ನಮ್ ದೇಶದಲ್ಲಾಗಿರೋದಿಲ್ಲ, ಯುರೋಪ್ ನಲ್ಲಾದಂತಹ ಒಂದು ನಿಜವಾದಂತಹ ಘಟನೆ. ಇದು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಮಕ್ಳು ತಪ್ಪು ಮಾಡಿದಾಗ, ಕಳ್ತನ ಈ ತರ ಮಾಡಿದಾಗ ನಾವು ಸಣ್ಣದಾಗಿ ಮಕ್ಳು ಖುಷಿ ಆಗ್ಬಿಡುತ್ತೆ, ಅವ್ರಿಗೆ ಬೇಜಾರಾಗೋದಿಲ್ಲ ಅನ್ನೋ ಉದ್ದೇಶನ ಏನಾದ್ರು ಪ್ರಶಂಸೆ ಮಾಡಿದ್ರೆ ಮುಂದೆ ಈಗ ಅವ್ರಿಗೆ ಅರಿವಿರೋದಿಲ್ಲ, ಮುಂದೆ ದೊಡ್ಡವರಾದಾಗ ಅವರೇ ನಮ್ಗೆ ಪ್ರಶ್ನೆ ಮಾಡ್ತಾರೆ. ನನಗೆ ಆಗ ತಿಳುವಳಿಕೆ ಇರ್ಲಿಲ್ಲ, ಅವಾಗ ನೀನು ನನ್ನ ತಿದ್ದಬೇಕಾಗಿತ್ತು. ಆದ್ದರಿಂದ ಶಿಕ್ಷಕರಾಗ್ಲಿ ಅಥವಾ ಪೋಷಕರಾಗ್ಲಿ ಮಕ್ಕಳು ಈಗ ಬೇಜಾರ್ ಮಾಡ್ಕೋತಾರೆ ಅನ್ನೋ ಉದ್ದೇಶದಿಂದ ಬೈದೇ ಇರಬಾರ್ದು. ಹೌದು ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳು ಸಹ ಕಲಿಕೆ ಯಾವ ರೀತಿ ಆಗುತ್ತೆ ಅಥವಾ ವರ್ತನೆಗಳು ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಯೋಗಗಳನ್ನ ನಡೆಸಿದ್ದಾರೆ. ಸರ್, ನೀವ್ ಹೀಗೆ ಹೇಳಿದ್ರಿ ಅಂದ್ರೆ ಒಂದು ಉದಾಹರಣೆಯ ಮೂಲಕ ಅಂದ್ರೆ ಪೋಷಕರ ಬುದ್ಧಿವಾದ ಮಾತುಗಳು ಎಷ್ಟೆಲ್ಲ ಮುಖ್ಯ ಆಗುತ್ತೆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆಯೇ ಮಕ್ಕಳಿಗೆ ಉಪಯೋಗವಾಗುವಂತೆ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ, ಹಾಗೆ ಶಿಕ್ಷಕರು ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆನೂ ನಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಸರ್. ಹಾಗೇನೆ ಮಕ್ಕಳ ಭವಿಷ್ಯ ಕಟ್ಟೋದಕ್ಕೆ ಪೋಷಕರು ಮತ್ತೆ ಶಿಕ್ಷಕರು ಯಾವ ಮಟ್ಟಿಗೆ ಸಹಭಾಗಿಗಳಾಗಬೇಕು ಅಂತ ಹೇಳ್ತೀರಾ ಸರ್? ಖಂಡಿತ ಮೇಡಮ್, ನಾನು ಈಗಾಗಲೇ ಹೇಳ್ತೇನೆ, ಪೋಷಕರು ಮೊದಲನೇದಾಗಿ ತಮ್ಮ ಮಗುವಿನ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ನಾವು ಮುಖ್ಯವಾಗಿ ಗಮನಿಸೋದು ಏನು ಅಂತಂದ್ರೆ, ಎಲ್ಲಾ ಪೇರೆಂಟ್ಸ್ ಸಹ ತನ್ನ ಮಗಳು ಅಥವಾ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೆ ಅವನು SLC ನಲ್ಲಿ ತುಂಬಾ ಹೆಚ್ಚು ಅಂಕಗಳನ್ನ ತೆಗಿಬೇಕು, PUC ನಲ್ಲಿ ಹೆಚ್ಚು ಅಂಕಗಳನ್ನ ತೆಗಿಬೇಕು ಅನ್ನೋ ಕಾರಣದಿಂದ ಅವ್ರ ಮೇಲೆ ಒತ್ತಡ ಹಾಕುವಂತದ್ದು, ಆಮೇಲೆ ಅವ್ರನ್ನ ಟ್ಯೂಷನ್ ಕಳಿಸುವಂತದ್ದು, ಇದು ಅವ್ರ ಮೇಲೆ ಒಂದು ರೀತಿಯ ಪ್ರೆಷರ್ ಆಗಿ ಕಾಣ್ತಾ ಇದೆ ಹೊರತು ಅದು ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗೋದಿಲ್ಲ. ಕಲಿಕೆನಲ್ಲಿ ನಾವು ಕಲಿಬೇಕಾದ್ರೆ ನಾವು ಕಲಿಯೋದನ್ನ ಖುಷಿಯಿಂದ ಕಲಿಬೇಕು. ಮತ್ತೆ ಮಕ್ಕಳಿಗೆ ತಾವು ಕಲಿಯೋದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಈಗ ನಮ್ಗೆ ಒಂದು 30 ನಿಮಿಷ ಅಥವಾ 35-45 ನಿಮಿಷ ಅಷ್ಟೇ ನಮ್ದು ಕಾನ್ಸಂಟ್ರೇಷನ್ ಪವರ್ ಇರುವಂತದ್ದು. ಅದಕ್ಕಿಂತ ಹೆಚ್ಚು ನಾವು ಒತ್ತಡ ಹಾಕಕ್ ಹೋದ್ರೆ ಮಕ್ಕಳು ಓದೋದನ್ನೇ ಒಂದು ರೀತಿ ನೆಗೆಟಿವ್ ಆಗಿ ತಗೋತಾರೆ, ಮತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದೇನು ಅಂತಂದ್ರೆ ಮಕ್ಕಳ ಮೇಲೆ ಹೆಚ್ಚು ಅಂಕ ತೆಗೆಯುವಂತೆ ಒತ್ತಡ ಹಾಕ್ಬಾರ್ದು. ಹೌದು ಸರ್. ಈಗಂತೂ ಗಮನಿಸ್ತಾ ಇದೀವಿ, ಟ್ಯೂಷನ್ ಸೆಂಟರ್ಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮಿತಿ ಮೀರಿ ಮಕ್ಕಳ ಸಾಮರ್ಥ್ಯವನ್ನ ಮೀರಿ ಅವ್ರ ಮೇಲೆ ಒತ್ತಡ ಹಾಕುವಂತದ್ದು, ಮತ್ತೆ ಮಕ್ಕಳನ್ನ ಒಂದ್ ರೀತಿ ಮಿಷಿನ್ ಗಳ ತರ ನೋಡ್ತಾ ಇದೀವಿ. ಹೌದು ಸರ್. ಅವರಲ್ಲಿ ಮನೋರಂಜನೆ,
ಸಂಗೀತ, ಕಲೆ, ನೃತ್ಯ ಇವುಗಳನ್ನೆಲ್ಲ ಆನಂದಿಸ್ಬೇಕು, ಆಸ್ವಾದಿಸ್ಬೇಕು, ಈ ಒಂದು ಗುಣಗಳೇ ಹೋಗ್ತಾ ಇದೆ. ಹೌದು ಸರ್. ಆದ್ರೆ ಇವೆಲ್ಲ ನಾವು ಅನುಭವಿಸೋದನ್ನ ಕಲ್ತಾಗೇನೆ ಕಲಿಕೆನೂ ಸಹ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುವಂತದ್ದು. ಹಾ ಸರ್. ಇದನ್ನ ಪೇರೆಂಟ್ಸ್ ಗಳು ಅರ್ಥ ಮಾಡ್ಕೋಬೇಕು. ಈಗ 1 ಅವರ್ ನಾನು ಓದ್ತೀನಿ ಅಥವಾ 2 ಅವರ್ ಓದ್ತೀನಿ ಅಂದಾದ ನಂತರ ಅವ್ರನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗುವಂತದ್ದು, ದೇವಸ್ಥಾನಕ್ಕೆ ಹೋಗುವಂತದ್ದು, ಪಾರ್ಕ್ ಹೋಗುವಂತದ್ದು, ಲೈಬ್ರರಿಗೆ ಹೋಗುವಂತದ್ದು, ಅಥವಾ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಅವಕಾಶ ಮಾಡ್ಕೊಡುವಂತದ್ದು. ಸೊ ಈಗ 1 ಅವರ್ ನಾನೆಲ್ಲ ಗ್ರೌಂಡ್ ಅಲ್ಲಿ ಆಟ ಆಡ್ತೀನಿ ಅಂತಂದ್ರೆ ನನ್ಗೆ ಮೈಂಡ್ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನು 2 ಅವರ್ ಓದೋದಕ್ಕೆ ನನ್ಗೆ ರಿಲ್ಯಾಕ್ಸ್ ಮೂಡ್ ಸಿಗುತ್ತೆ. ಇದನ್ನೆಲ್ಲ ಪೇರೆಂಟ್ಸ್ ಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಒಂದು ಕಾರಣದಿಂದ ಓದೋದು ಎಷ್ಟು ಮುಖ್ಯನೋ ರಿಲ್ಯಾಕ್ಸೇಷನ್ ಆಗುವಂತದ್ದು ಅಷ್ಟೇ ಮುಖ್ಯ ಆಗತ್ತೆ. ಅದರಲ್ಲೂ ಸಂಗೀತ, ನಾಟಕ, ಇವನ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಇವು ಮಕ್ಕಳ ಮೈಂಡ್ ರಿಫ್ರೆಶ್ ಆಗೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಮತ್ತೆ ಮಕ್ಕಳು ಕಲಿಯೋದಕ್ಕೆ ಹೆಚ್ಚು ಅವ್ರಿಗೆ ಪ್ರೇರಕವಾಗಿರುತ್ತೆ ಅಂತ ಹೇಳ್ಬಹುದು. ಖಂಡಿತ ಸರ್. ಸರ್, ಹಾಗೇನೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಅಂದ್ರೆ ಕೇವಲ ಜ್ಞಾನವಲ್ಲ, ಅಂದ್ರೆ ವ್ಯಕ್ತಿತ್ವ ರೂಪಿಸೋದು ಅಂತ ಹೇಳ್ತೀವಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ಖಂಡಿತ ಮೇಡಮ್. ಈಗ ಶಿಕ್ಷಣ ಅಂತಂದ್ರೆ ಈಗಾಗ್ಲೇ ನಾನು ಪ್ರಾರಂಭದಿಂದನೂ ಹೇಳ್ತಾ ಇದ್ದೇನೆ. ಹೌದು ಸರ್. ಉತ್ತಮ ಶಿಕ್ಷಣ ಪಡೆಯೋದು ಅಂತಂದ್ರೆ ಜ್ಞಾನ ಪಡೆಯೋದು, ಅಂಕಗಳನ್ನು ಪಡೆಯುವಂತದ್ದು, ಪರೀಕ್ಷೆನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ಳುವಂತದ್ದು ಅದಷ್ಟು ಮಾತ್ರ ಆಗೋದಿಲ್ಲ. ಹೌದು ಸರ್. ಉತ್ತಮ ಶಿಕ್ಷಣ ಅಂತಂದ್ರೆ ಏನು ಅಂತಂದ್ರೆ ಅದು ವ್ಯಕ್ತಿ ಯಾವ ರೀತಿ ಸಮಾಜಕ್ಕೆ ಎಕ್ಸ್ಪೋಸ್ ಆಗ್ತಾನೆ, ಅಂದ್ರೆ ಆ ಒಳ್ಳೊಳ್ಳೆ ನಡವಳಿಕೆಗಳನ್ನ ರೂಪುಗೊಳಿಸ್ತಾನೆ, ಒಳ್ಳೆ ರೀತಿ ಸಂವಹನ ಕೌಶಲ್ಯವನ್ನ ಕಲ್ಕೋತಾನೆ ಅಲ್ವಾ, ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡ್ತಾನೆ, ಬೇರೆ ಲಿಂಗದವ್ರ ಜೊತೆ, ಹೆಣ್ಮಕ್ಳ ಜೊತೆ, ಮತ್ತೆ ಸಮಾಜದಲ್ಲಿ ಯಾವ ರೀತಿ ವರ್ತನೆಯನ್ನು ಮಾಡ್ತಾನೆ, ಇದೇ ಉತ್ತಮವಾದಂತಹ ಶಿಕ್ಷಣ ಆಗಿರುತ್ತೆ. ಸೊ ಶಿಕ್ಷಣ ಅಂತಂದ್ರೆ ಕೇವಲ ಪಠ್ಯಕ್ಕೆ ನಾವು ಅದನ್ನ ಸೀಮಿತಗೊಳಿಸಬಾರ್ದಾಗಿರುತ್ತೆ. ಅದನ್ನ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಾಮಾಜೀಕರಣ ಅಂತ. ಸಮಾಜದಲ್ಲಿ ನಾವು ಯಾವ ರೀತಿ ಯಶಸ್ವಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಉತ್ತಮವಾಗಿ ಯಶಸ್ವಿ ಮಾಡ್ಕೊಳ್ಳೋದೇನೆ ಉತ್ತಮವಾದಂತ ಶಿಕ್ಷಣ ಅಂತ ಹೇಳ್ಬೋದಾಗಿರುತ್ತೆ. ಹೌದು ಸರ್. ಸರ್, ಶಾಲೆಯ ಹೊರಗಿನ ಚಟುವಟಿಕೆಗಳು ಅಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಆರ್ಟ್, ಕಲ್ಚರ್ ಆಗಿರ್ಬೋದು, ಮಕ್ಕಳ ಶಿಕ್ಷಣದಲ್ಲಿ ಯಾವ ಪಾತ್ರ ವಹಿಸುತ್ತೆ ಅಂತ ಭಾವಿಸ್ತೀರಾ ಸರ್? ಇದು ಶಿಕ್ಷಣದಲ್ಲಿ ಆಟದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ ಸರ್. ಅದು ಯಾವ ರೀತಿ ಅಂತಂದ್ರೆ, ಈಗ ನೋಡಿ, ನಾವ್ ಯಾವ್ದೋ ಒಂದು ಆಟನ ಆಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಆಟದಲ್ಲಿ ತನ್ನದೇ ಆದಂತಹ ರೂಲ್ಸ್ ಗಳಿರುತ್ತೆ. ಈಗ ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ 11 ಜನ ಇರ್ಬೇಕು, 2 ಬ್ಯಾಟ್ಸ್ಮನ್ ಇರ್ಬೇಕು, ಒಬ್ಬ ಬೌಲ್ ಮಾಡ್ಬೇಕು, ಒಬ್ಬ ವಿಕೆಟ್ ಕೀಪರ್ ಇರ್ಬೇಕು. ಮತ್ತೆ ಈಗ ಬೋಲ್ಡ್ ಆದಾಗ ಅಥವಾ ಕ್ಯಾಚ್ ಹಿಡಿದಾಗ ನಾನು ಔಟ್ ಆಗ್ತೇನೆ, ನಾನು ಹೊರಗಡೆ ಹೋಗ್ತೇನೆ. ನೋಡಿ, ಇಲ್ಲಿ ನಾವು ಆಟದ ಮೂಲಕ ನಿಯಮಗಳನ್ನ ಪಾಲಿಸೋದನ್ನ ಕಲಿತಾ ಇದ್ದೇವೆ. ಈಗ ನಮ್ದು ಕ್ರಿಕೆಟ್ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇನೆ. ಯಾವುದೇ ಆಟ ಆಗ್ಲಿ ಅದಕ್ಕೆ ತನ್ನದೇ ಆದಂತ ನಿಯಮಗಳಿರುತ್ತೆ. ಸೊ ಮಕ್ಕಳು ನಿಯಮಗಳನ್ನ ಗೌರವಿಸೋದನ್ನ ಕಲಿಯೋದು, ಮತ್ತೆ ಸಹ ವ್ಯಕ್ತಿಗಳ ಜೊತೆ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವ ಅಂತ ಕರೀತಾರೆ, ಅದನ್ನ ರೂಢಿಸ್ಕೊಳ್ಳೋದಕ್ಕೆ ಕ್ರೀಡೆ ಬಹಳ ಮಹತ್ವವಾದಂತ ಪಾತ್ರವನ್ನ ನಿರ್ವಹಿಸುತ್ತೆ. ಈಗ ನಾವು ಆ ನಿಯಮಗಳನ್ನ ಗೌರವಿಸೋದನ್ನ ಕಲ್ತಾಗೇನೆ ನಾವು ಯಶಸ್ವಿ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗುವಂತದ್ದು. ಈಗ ಅಲ್ಲಿ ನಿಯಮಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಸಮಾಜದಲ್ಲಿ ಯಾವ ರೀತಿ ಅದನ್ನ ವ್ಯಕ್ತಪಡಿಸೋದು ಅಥವಾ ನೋಡೋದು ಅನ್ನೋದಾದ್ರೆ, ಈಗ ನಾವು ಬಸ್ ನಲ್ಲಿ ಹೋಗ್ತಾ ಇರ್ತೇವೆ, ಈಗ ಮುಂದೆ ಲೇಡೀಸ್ ಸೀಟ್ ಅಲ್ಲಿ ಇರುತ್ತೆ, ಲೇಡೀಸ್ ಸೀಟ್ ಅಲ್ಲಿ ನಾವು ಕುತ್ಕೋಬಾರ್ದು, ಅಥವಾ ಡ್ರೈವ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಮಾತ್ರ ಡ್ರೈವ್ ಮಾಡ್ಬೇಕು, ಮತ್ತೆ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡ್ಬೇಕು. ನೋಡಿ, ಇದು ನಿಯಮಗಳನ್ನ ಗೌರವಿಸಬಹುದು. ಉತ್ತಮ ಪ್ರಜೆಗಳು ಯಾವಾಗ ಆಗ್ತೀವಿ ನಾವು, ಉತ್ತಮ ದೇಶ ಯಾವಾಗ ಆಗುತ್ತೆ, ನಿಯಮಗಳನ್ನ ಫಾಲೋ ಮಾಡಿದಾಗ. ಈಗ ಅಂಬೇಡ್ಕರ್ಗೆ ಸಂವಿಧಾನ ಬರೆದಾದ ನಂತರ ಪತ್ರಕರ್ತರು ಯಾರೋ ಪ್ರಶ್ನೆ ಕೇಳಿದ್ರಂತೆ, ಸರ್ ನೀವು ಪ್ರಪಂಚದ ಅತ್ಯುತ್ತಮ ಸಂವಿಧಾನವನ್ನ ಬರ್ದಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ ಅಂದಾಗ ಅಂಬೇಡ್ಕರ್ ಹೇಳಿದ್ರಂತೆ, ನಾನು ಸಂವಿಧಾನ ಬರ್ದಿದ್ದೇನೆ, ಅದು ಎಷ್ಟ್ರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಪ್ರಜೆಗಳದನ್ನ ಎಷ್ಟ್ರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಪ್ರಜೆಗಳ ಮೇಲೆ ಆ ದೇಶದ ಸಂವಿಧಾನ ಉತ್ತಮವೋ ಅಥವಾ ಉತ್ತಮವಲ್ಲವೋ ಅನ್ನೋದನ್ನ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವಿಲ್ಲಿ ಏನ್ ಹೇಳಕ್ ಹೊರಟೆ ಅಂತಂದ್ರೆ, ವಿದ್ಯಾರ್ಥಿಗಳು ನಿಯಮಗಳನ್ನ ಪಾಲಿಸೋದು ಕಲಿಯುವಂತದ್ದು ಆಟದ ಮೂಲಕ.
ಹಾ. ಮತ್ತೆ ಪರಸ್ಪರ ಸಹಕಾರ ಮನೋಭಾವನೆ ಕಲಿಯುವಂತದ್ದು. ಹ್ಮ್. ಆಮೇಲೆ ಕ್ರೀಡೆಯಲ್ಲಿ ಯಾವಾಗ್ಲೂ ಅಷ್ಟೇನೆ, ನಾವು ಟಿವಿನಲ್ಲೂ ನೋಡ್ತಾ ಇರ್ತೇವೆ, ಪ್ರತಿಯೊಂದು ಸ್ಪೋರ್ಟ್ಸ್ ಆದ ನಂತರ ಗೆದ್ದವರು ಮತ್ತೆ ಸೋತರು ಇಬ್ರು ಸಹ ಪರಸ್ಪರ ಹಸ್ತಲಾಘವ ಮಾಡ್ಕೋತಾರೆ. ಹೌದು ಸರ್. ಅಂದ್ರೆ ಅದೇನ್ ತಿಳ್ಸ್ಕೊಡುತ್ತೆ ನಮ್ಗೆ, ಸೋತವರನ್ನು ಸಹ ಗೌರವಿಸ್ಬೇಕು. ಮತ್ತೆ ಇವತ್ತು ನಾನ್ ಗೆದ್ದಿರ್ಬಹುದು, ಮುಂದೆ ಅವನು ಗೆಲ್ಬಹುದು. ಹೌದು ಸರ್. ಸೋಲನ್ನು ಸಹ ಗೌರವದಿಂದ ಒಪ್ಪಿಕೊಳ್ಳುವಂತಹ ಗುಣವನ್ನ ನಮ್ಗೆ ಆಟಗಳು ಕಲ್ಸ್ಕೊಡುತ್ತೆ. ಹೌದು ಸರ್. ಸರ್, ನಿಮಗೆ ಹೇಳಿದ್ರಿ ಮಕ್ಕಳು ಮೊದಲಿಗೆ ಕ್ರೀಡಾ ನಿಯಮಗಳನ್ನು ಗೌರವಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಅದರಿಂದ ಒಂದಷ್ಟು ಕಲಿಕೆಗಳನ್ನು ಮಕ್ಕಳು ರೂಢಿಸ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಅದು ಉತ್ತಮ ಪ್ರಜೆಯನ್ನಾಗಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರಿ ಸರ್. ಹಾಗೇನೆ ಒಬ್ಬೊಬ್ಬ ವಿದ್ಯಾರ್ಥಿಯ ವೈಶಿಷ್ಟ್ಯತೆ ಅಂದರೆ ಟ್ಯಾಲೆಂಟ್, ಎಬಿಲಿಟಿ ಗುರುತಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಶಿಕ್ಷಕರು ಹೇಗೆ ಪ್ರಯತ್ನಿಸಬೇಕು ಅಂತ ಹೇಳ್ತೀರಾ ಸರ್? ಮೇಡಮ್, ಈಗ ನಾವು ಶಿಕ್ಷಕರ ಪಾತ್ರ, ಸರ್, ವಿದ್ಯಾರ್ಥಿಗಳಲ್ಲಿ ಇರುವಂತ ಎಬಿಲಿಟಿಗಳನ್ನ ಗುರುತಿಸೋದಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಮೊದಲನೇದಾಗಿ ಏನು, ವಿದ್ಯಾರ್ಥಿಗಳಲ್ಲಿ ಯಾವ ಸಾಮರ್ಥ್ಯ ಇದೆ ಅಂತೇಳಿ ಗುರುತಿಸ್ಬೇಕಾಗತ್ತೆ. ನಾವು ಅಷ್ಟೇ, ಈಗ ವಿದ್ಯಾರ್ಥಿಗಳು ಒಂದು 30 ಜನ ವಿದ್ಯಾರ್ಥಿಗಳಲ್ಲಿ ಇದ್ರೆ 30 ಜನರಲ್ಲಿ ಕೆಲವರು ಅಕಾಡೆಮಿಕ್ಸ್ ನಲ್ಲಿ ಚೆನ್ನಾಗಿದ್ರೆ, ಕೆಲವರು ನಾನ್ ಅಕಾಡೆಮಿಕ್ಸ್ ನಲ್ಲಿ ಚೆನ್ನಾಗಿರ್ತಾರೆ. ಕೆಲವರು ಈಗ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಭಾಷಣ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವು ಸ್ಪೋರ್ಟ್ಸ್ ನಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಇನ್ನೊಬ್ರು ಹಾಡು ಹೇಳೋದ್ರಲ್ಲಿ ಚೆನ್ನಾಗಿರ್ತಾರೆ. ನಾನು ಅವನು ಪಾಠದಲ್ಲಿ ಓದೋದ್ರಲ್ಲಿ ಹಿಂದೆ ಬಿದ್ದ ಅಂತಂದ್ರೆ ಅವನು ಬೇರೆದ್ರಲ್ಲೂ ಹಿಂದೆ ಬೀಳ್ತಾನೆ ಅಂತೇನಲ್ಲ. ಮತ್ತೆ ಆ ಒಂದು ಮನೋಭಾವವನ್ನ ಶಿಕ್ಷಕರು ಮೊದ್ಲು ತಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. 30 ಜನ ವಿದ್ಯಾರ್ಥಿಗಳು ನನಗೆ 30 ಜನನು 100ಕ್ಕೆ 100 ತೆಗಿಬೇಕು ಅನ್ನೋ ಒಂದು ಮೆಂಟಾಲಿಟಿನ ಶಿಕ್ಷಕರು ಸಹ ಬಿಡ್ಬೇಕಾಗತ್ತೆ. ಮತ್ತೆ ಶೈಕ್ಷಣಿಕ ಸಂಸ್ಥೆನೂ ಸಹ ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮತ್ತೆ ಈಗ ನೋಡಿ, ಕೆಲವು ವಿದ್ಯಾರ್ಥಿಗಳು ತುಂಬಾ ಮೌನಿಗಳಾಗಿರ್ತಾರೆ, ಮಾರ್ಕ್ಸ್ ತುಂಬಾ ಚೆನ್ನಾಗಿರ್ತಾರೆ. ಕೆಲವರು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈಗ ಯಾವ್ದೋ ಒಂದು ಸಣ್ಣ ಕಾರ್ಯಕ್ರಮ ಅರೇಂಜ್ ಮಾಡಿ ಅಂತ ಹೇಳಿ ಅವ್ರಿಗೆ ಬಿಟ್ಟು ಉತ್ತಮವಾಗಿ ಅವ್ರು ಅರೇಂಜ್ ಮಾಡ್ತಾರೆ. ಕೆಲವರು ವೇದಿಕೆ ಮೇಲೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದು, ಇನ್ ಕೆಲವರು ಆಟಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ ಕೆಲವರು, ಈಗ ನಾವು ಯಾವ್ದಾದ್ರು ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದಾಗ ಅಲ್ಲಿ ಊಟ ಸರ್ವ್ ಮಾಡಿ ಅಂತ ಬಿಡ್ತೀವಿ, ಅಥವಾ ಬಂದಂತ ಪಬ್ಲಿಕ್ಸ್ ಗಳನ್ನ ಮ್ಯಾನೇಜ್ ಮಾಡಿ ಅಂತ ಬಿಡ್ತೀವಿ, ಅವ್ರಿಗೆ ಚೇರ್ ಗಳನ್ನ ಹಾಕಿ ಅದು ಇನ್ನೊಂದೇನೋ ಮಾಡಿ ಅಂತ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ನಾವು ಶಿಕ್ಷಕರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈ ಗುಣಗಳನ್ನೇ ಮುಂದೆ ಅವರು ಕ್ಯಾರಿ ಮಾಡುವಂತದ್ದು. ಸಮಾಜದಲ್ಲಿ ನಾನು ವಿಜ್ಞಾನದಲ್ಲಿ ಎಷ್ಟು ಚೆನ್ನಾಗಿದ್ದೇನೆ, ಗಣಿತದಲ್ಲಿ ಎಷ್ಟು ಚೆನ್ನಾಗಿದ್ದೇನೆ, ಅದಷ್ಟು ಸಾಕಾಗೋದಿಲ್ಲ. ನನ್ಗೆ ಪರೀಕ್ಷೆ ಪಾಸ್ ಆಗೋವರೆಗೂ ಮಾತ್ರ ಬರುವಂತದ್ದು. ಮುಂದಿನ ದಿನಗಳಲ್ಲಿ ಬರುವಂತದ್ದು ನನಗೆ ಬೇರೆ ಯಾವ ಸ್ಕಿಲ್ ಇದೆ ಅಂತ, ನನ್ಗೆ ಸಂವಹನ ಕೌಶಲ್ಯ ಇದೆಯಾ, ನನ್ಗೆ ಸೃಜನಶೀಲತೆ ಇದೆಯಾ, ನನ್ಗೆ ತಾರ್ಕಿಕವಾಗಿ ಯೋಚನೆ ಮಾಡುವಂತ ಶಕ್ತಿ ಇದೆಯಾ. ಸೊ ಆ ಒಂದು ಗುಣಗಳನ್ನ ಗುರ್ಸೋದು ಮತ್ತೆ ಪ್ರೋತ್ಸಾಹ ಮಾಡೋದ್ರಲ್ಲಿ ಶಿಕ್ಷಕರು ಬಹಳ ಮುಖ್ಯವಾದಂತ ಪಾತ್ರವನ್ನ ನಿರ್ವಹಿಸ್ತಾರೆ. ಹೌದು ಸರ್. ಆದ್ದರಿಂದ ಶಿಕ್ಷಕರು ಏನ್ ಮಾಡ್ಬೇಕು, ಯಾವಾಗ್ಲೂ ಅಷ್ಟೇನೆ, ವಿದ್ಯಾರ್ಥಿಗಳಿಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೈಯಕ್ತಿಕ ಸಲಹೆಯನ್ನ ಕೊಡ್ಬೇಕಾಗತ್ತೆ. ಪರ್ಸನಲ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ಮನೆಯಲ್ಲಿ ಪೇರೆಂಟ್ಸ್ ಗಿಂತನೂ ಸಹ ಎಷ್ಟೋ ಬಾರಿ ಶಿಕ್ಷಕರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಈಗ ನಾವು ಮಕ್ಕಳ ವರ್ತನೆಯನ್ನ ಗಮನಿಸಿ, ಅವರು ಪೇರೆಂಟ್ಸ್ ಹೇಳೋದನ್ನ ಕೇಳೋದಿಲ್ಲ. ಅರಿಯ ಬಂದೇಟ್ಕೆನೆ ಅವರು ಹೊರಗಿನ ಜಗತ್ತಿಗೆ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಅಲ್ಲಿ ಪೇರೆಂಟ್ಸ್ ಗಿಂತ ಶಿಕ್ಷಕರ ಪಾತ್ರನೇ ಬಹಳ ಮುಖ್ಯ ಆಗಿರುತ್ತೆ. ಸೊ ಅಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನ ತಿದ್ದಿ ಅವರ ವೈಯಕ್ತಿಕ ಸಾಮರ್ಥ್ಯ ಮತ್ತೆ ದುರ್ಬಲತೆಯನ್ನ ಗುರುತಿಸಿ ಸಾಮರ್ಥ್ಯವನ್ನ ಅಭಿವೃದ್ಧಿ ಆಗೋ ರೀತಿನಲ್ಲಿ ಮಾಡುವಂತದ್ದು ಶಿಕ್ಷಕರ ಜವಾಬ್ದಾರಿ ಆಗಿರುತ್ತೆ. ಅವ್ರಿಗೆ ವೈಯಕ್ತಿಕ ಸಲಹೆಯನ್ನು ಕೊಡುವಂತದ್ದು, ಅವ್ರಿಗೇನಾದ್ರು ದುರ್ಬಲತೆಗಳಿದ್ರೆ ಅಥವಾ ಸ್ವಲ್ಪ ಸಮಾಜದ ಅನಪೇಕ್ಷಣೀಯ ವರ್ತನೆಗಳ ಕಡೆ ಅವ್ರೇನಾದ್ರು ಹೋಗ್ತಾ ಇದ್ರೆ ಅದನ್ನೆಲ್ಲ ತಿದ್ದಿ ಅವ್ರಿಗೆ ಒಳ್ಳೆ ಗುಣಗಳು ಬಲವಾಗಿ ರೂಪುಗೊಳ್ಳೋ ರೀತಿನಲ್ಲಿ ಮಾಡೋದ್ರಲ್ಲಿ ಶಿಕ್ಷಕರು ಬಹಳ ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸ್ತಾರೆ. ಆಮೇಲೆ ಶಿಕ್ಷಕರು ಅಷ್ಟೇನೆ, ಪೋಷಕರು ಅಷ್ಟೇನೆ, ಯಾವುದೇ ಕಾರಣಕ್ಕೂನು ವೈಯಕ್ತಿಕ ಸ್ವಭಾವವನ್ನು ಇಟ್ಕೊಂಡು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಬಾರ್ದು. ಆಮೇಲೆ ಯಾವ್ದೋ ಕೆಲವು ಘಟನೆಗಳನ್ನ ಇಟ್ಕೊಂಡು ಇವನು ದುಷ್ಟ ವಿದ್ಯಾರ್ಥಿ, ಇವನು ಕೆಟ್ಟ ವಿದ್ಯಾರ್ಥಿ, ಅಥವಾ ಈ ಹುಡುಗ ಸರಿ ಇಲ್ಲ, ಈ ಹುಡುಗ ಕೆಟ್ಟವನು ಅಂತೇಳಿ ರೂಪುಗೊಳಿಸಬಾರ್ದು. ಈಗ ಯಾವ್ದೋ ಒಬ್ಬ ಹುಡುಗನ್ಗೆ ಅಥವಾ ಹುಡುಗಿ ವಿದ್ಯಾರ್ಥಿಗೆ ನಾವ್ ಏನ್ ಪದೇ ಪದೇ ಹೇಳ್ತಿರ್ತೀವೋ ಅವ್ರು ಅದೇ ಆಗ್ಬಿಡ್ತಾರೆ.
ಇವನ್ ಒಳ್ಳೆ ವಿದ್ಯಾರ್ಥಿ, ಇವನ್ ಒಳ್ಳೆ ವಿದ್ಯಾರ್ಥಿ, ಇವನ್ ಒಳ್ಳೆ ವಿದ್ಯಾರ್ಥಿ ಅಂತ ಪದೇ ಪದೇ ಹೇಳ್ತಿದ್ರೆ ಹೌದು ಸರ್. ನಾನು ಒಳ್ಳೆ ವಿದ್ಯಾರ್ಥಿ ಅಂತ ಅವ್ನು ಓದ್ಲಿಕ್ಕೆ ಶುರು ಮಾಡ್ಬಾರ್ದು. ಹೌದು ಇವನ್ ಕೆಟ್ಟವನು, ನೀನ್ ಹೊರಗಡೆ ಇರೋ, ನೀನ್ ಇದಕ್ಕೆ ಸೂಟಬಲ್ ಅಲ್ಲ ಅಂತ ಪದೇ ಪದೇ ಆತನಿಗೆ ಹೇಳ್ತಾ ಇದ್ರೆ ಅವ್ನು ಕೆಟ್ಟಗಳನ್ನೇ ರೂಪಿಸ್ಕೊತಾನೆ. ಯಾವ್ದೋ ಸಂದರ್ಭಕ್ಕೆ ಮತ್ತೆ ಸ್ನೇಹಿತರ ಗುಂಪು, ಅದು ಪಿಯರ್ ಗ್ರೂಪ್ ಅಂತ ಕರೀತಾರೆ, ಪಿಯರ್ ಪ್ರೆಷರ್ ಅಂತ, ಗುಂಪು ವರ್ತನೆ ಅಂತ. ಹದಿಹರೆಯದಲ್ಲಿ ಯಾವ ಗುಂಪಿಗೆ ನಾವು ಸೇರ್ತೀವೋ ಆ ಗುಂಪಿನ ವರ್ತನೆಗಳು ನಮ್ಗೆ ಬಂದ್ಬಿಡುತ್ತೆ. ಈಗ ನಾವು ಸಾಮಾನ್ಯವಾಗಿ ಈಗ ವಯಸ್ಕರೆಲ್ಲ ಚಟಗಳು ಕಲ್ತ್ ಬಿಡ್ತಾರೆ, ಸಿಗರೇಟ್ ಸೇದೋದು, ಮಾದಕ ವ್ಯಸನ ಮಾಡುವಂತದ್ದು. ಅದೆಲ್ಲ ಎಲ್ ಕಲ್ತ್ರು, ಯಾವಾಗ ಕಲ್ತ್ರು ಅಂತ ನೋಡಿದಾಗ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನು ಅಂತಂದ್ರೆ, ಹದಿಹರೆಯದಲ್ಲಿ ಸ್ನೇಹಿತರ ಗುಂಪು ಯಾರ ಜೊತೆ ಸೇರ್ತೀವಿ ನಾವು ಅನ್ನುವಂಥದ್ದು ನೋಡಿ. ಆಗ ಹದಿಹರೆಯದ ಸಂದರ್ಭದಲ್ಲಿ ನಮ್ಗೆ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ದೇಹದಲ್ಲಿ ಹಾರ್ಮೋನ್ಸ್ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆಗ ನಮ್ಗೆ ತುಂಬಾ ಉತ್ಸಾಹ ಇರುತ್ತೆ. ಆಗ ನಾವು ತುಂಬಾ ಫ್ರಜೈಲ್ ಆಗಿರ್ತೇವೆ, ಸೂಕ್ಷ್ಮವಾಗಿರ್ತೇವೆ. ಒಂದು ಸಣ್ಣ ವಿಚಾರಗಳಿಗೂ ನಾವು ಬೇಗ ಘರ್ಷಣೆಗೆ ಒಳಗಾಗ್ತೇವೆ. ಮತ್ತೆ ಆ ಗುಂಪಿನಲ್ಲಿ ನಾವ್ ಯಾವ ಗುಂಪಿನಲ್ಲಿ ಇರ್ತೇವೋ ಆ ಗುಂಪು ಏನ್ ಸರಿ ಅನ್ನುತ್ತೋ ಆ ವರ್ತನೆ ನಾವು ರೂಪಿಸ್ಕೊಬಿಡ್ತೇವೆ. ಗುಂಪು ಕುಡಿಯೋದ್ ಸರಿ ಅಂತಂದ್ರೆ ನಾನು ಕುಡಿತೀನಿ, ಸಿಗರೇಟ್ ಸೇರ್ತೀನಿ ಅಂದ್ರೆ ಸಿಗರೇಟ್ ಸೇರ್ತೀವಿ ಅಲ್ವಾ ಮೇಡಮ್? ಹೆಚ್ಚು ಸಂದರ್ಭದಲ್ಲಿ ಈಗ ಹೊರಗಡೆ ಎಲ್ಲ ಪ್ರವಾಸಕ್ಕೆ ಹೋಗ್ತಿವಿ, ಅಲ್ಲಿ ಸ್ನೇಹಿತರೆಲ್ಲ ಒಂದ್ ದಿವ್ಸ ಕುಡಿದ್ರೆ ಏನಾಗೋದಿಲ್ಲ ಕುಡಿಯೋ ಅಂತ ಹೇಳ್ತಾರೆ, ಅಲ್ಲಿ ಕುಡಿಯೋದ್ ಕಲ್ತ್ಕೊಬಿಡ್ತೇವೆ. ಈ ಒಂದು ಕಾರಣದಿಂದ ಶಿಕ್ಷಕರು ನಾವೇನ್ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಂದ್ರೆ, ಕೆಟ್ಟ ಗುಣಗಳನ್ನ ಸೃಷ್ಟಿ ಮಾಡೋ ಸಂದರ್ಭಗಳು ಸುತ್ತಮುತ್ತ ಇರುತ್ತೆ, ಮತ್ತೆ ಅದ್ರ ಮೇಲೆ ನಮ್ಮ ನಿಯಂತ್ರಣ ಇರೋದಿಲ್ಲ. ಆದ್ರೆ ಆ ಒಂದು ಪರಿಸರಕ್ಕೆ ಒಳಗಾಗಿ ನಾನು ಕೆಟ್ಟ ಗುಣ ಕಲ್ತ್ಕೊಂಡೆ ಅಂತಂದ್ರೆ ಆ ಕೆಟ್ಟ ಗುಣವನ್ನ ತಿದ್ದಿ ವಾಪಸ್ಸು ಒಳ್ಳೆ ಗುಣ ತರುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಆ ಒಂದು ಕಾರಣದಿಂದ ಯಾರೋ ಕೆಲವು ವಿದ್ಯಾರ್ಥಿಗಳನ್ನ ಅಥವಾ ಕೆಲವು ಮಕ್ಕಳನ್ನ, ಸಮಾಜನೂ ಅಷ್ಟೇ, ತಂದೆ ತಾಯಿಗಳು ಅಷ್ಟೇ, ಏನೋ ಕೆಟ್ಟ ವರ್ತನೆ ಅಂತ ತೋರಿಸಿದಾಗ ಅಥವಾ ತಪ್ಪು ಮಾಡಿದಾಗ ನೀನು ಕೆಟ್ಟವ ಅಂತೇಳಿ ಆತನ ಮೇಲೆ ಅದೇ ಒಂದು ಟೈಟಲ್ ಕೊಡಬಾರ್ದು. ಆತನಿಗೆ ಈ ಹುಡುಗ ಈ ರೀತಿ ಅಂತೇಳಿ ಟೈಟಲ್ ಕೊಡಬಾರ್ದು. ತಪ್ಪನ್ನ ತಿದ್ದಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆಮೇಲೆ ಪೇರೆಂಟ್ಸ್ ಗಳು ಅಷ್ಟೇನೆ, ತಾವು ತಮ್ಮಿಂದ ತಪ್ಪಾದಾಗ ನನ್ ತಪ್ಪಾಯ್ತು ಕ್ಷಮಿಸು ಅನ್ನೋಂತ ಹೇಳುವಂತದ್ದು ತುಂಬಾ ದೊಡ್ಡ ಗುಣ ಆಗಿರುತ್ತೆ. ಮಕ್ಕಳು ಅದನ್ನೇ ರೂಢಿಸ್ಕೋತಾರೆ. ನಾನು ತಪ್ಪು ಮಾಡಿ ಸಮರ್ಥನೆ ಮಾಡಿದಾಗ ಮಗುನು, ಈಗ ಮಗು ದೈಹಿಕವಾಗಿ ವೀಕ್ ಆಗಿರ್ಬೋದು, ಅದನ್ನ ನೀನ್ ಎದುರಿಸ್ಬೋದು, ದೊಡ್ಡನಾದ್ಮೇಲೆ ಅದನ್ನ ಅದೇ ರೂಢಿಸ್ಕೊಡುತ್ತೆ. ನಾನು ತಪ್ಪು ಮಾಡಿ ಹೌದು ನಾನ್ ಮಾಡಿದ್ದೆ ಸರಿ ಅಂತ ಹೇಳುತ್ತೆ. ಆ ಒಂದು ಕಾರಣದಿಂದ ಶಿಕ್ಷಕರಾಗ್ಲಿ ಅಥವಾ ಪೋಷಕರಾಗ್ಲಿ ತಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳುವಂತದ್ದು ದೊಡ್ಡ ಗುಣ. ಈ ಸಂದರ್ಭದಲ್ಲಿ ನಾನು ತಪ್ಪು ಮಾಡ್ದನಪ್ಪ ಅಂತೇಳಿ ತಪ್ಪನ್ನ ಮಾಡದಾಗ ಕ್ಷಮೆ ಕೇಳಬೇಕು, ಮತ್ತೆ ಕ್ಷಮಿಸ್ಬೇಕು, ಮತ್ತೆ ಚಿತ್ತುಕೊಂಡು ನಾವು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಹೌದು ಸರ್. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಸರ್. ಅಂದ್ರೆ ಪೋಷಕರು ಬೇರೆಯವ್ರಿಗೆ ಅನುಕರಣೆಯನ್ನು ಮಾಡಬಾರ್ದು, ಹಾಗೆಯೇ ಹದಿಹರೆಯದಲ್ಲಿ ಒಂದು ಸ್ನೇಹಿತರ ಬಳಗ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ರಿ ಸರ್. ಬಹಳ ಸಂತೋಷ ಸರ್. ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿಸುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರವೇನು ಎಂಬ ವಿಷಯದ ಕುರಿತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ತಿಮ್ಮಯ್ಯ ಎಲ್ಎನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.